ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರೇ, ನೀವು ಮಂಗಳನ ಅಧಿಪತ್ಯಕ್ಕೆ ಒಳಪಟ್ಟ ಹುಟ್ಟು ನಾಯಕರು. ಆದರೆ ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಆಲಿಸಬೇಕೆಂದರೆ ನಿಮ್ಮ ತರಾತುರಿ ಹಾಗೂ ಆತುರದ ಆಕ್ರೋಶವನ್ನ ಬದಿಗಿಡಿ. ಕೋಪದಿಂದ ಗಟ್ಟಿಯಾಗಿ ಮಾತನಾಡುವ ಬದಲು ಪೂರ್ಣ ಸಮಾಧಾನ ಮತ್ತು ಸ್ಪಷ್ಟತೆಯಿಂದ ಸತ್ಯವನ್ನ ಮಾತನಾಡಿ. ನಿಮ್ಮ ಮಾತು ಮೃದುವಾಗಿದ್ದಷ್ಟು ಅದರ ತೂಕ ಹೆಚ್ಚಾಗುತ್ತದೆ. ಕೇವಲ ಶಬ್ದದಿಂದ ಯಾರ ಮನಸ್ಸನ್ನ ಗೆಲ್ಲಲಾಗುವುದಿಲ್ಲ. ನಿಮ್ಮ ಸ್ಥಿರತೆ ಮತ್ತು ದೃಢ ನಿರ್ಧಾರಗಳು ಇಡೀ ಜಗತ್ತೇ ನಿಮ್ಮ ಕಡೆಗೆ ತಿರುಗಿ ನೋಡುವಂತೆ ಮಾಡುವಂತದ್ದಾಗ್ತದೆ. ಸಿಂಹವು ತನ್ನ ರಾಜ ಗಾಂಭೀರ್ಯವನ್ನ ಸಾಬೀತುಪಡಿಸಲು ದಿನವಿಡೀ ಗರ್ಜಿಸಬೇಕಾಗಿಲ್ಲ. ಅದರ ಒಂದು ನಿಶಬ್ದ ನೋಟ ಮತ್ತು ಸ್ಥಿರವಾದ ನಡೆ ಕಾಡಿನ ಪ್ರತಿಯೊಂದು ಜೀವಿಯು ಮೌನವಾಗಿ ಗೌರವ ಕೊಡುವಂತೆ ಮಾಡುತ್ತದೆ. ನೈಜ ಶಕ್ತಿಯ ಶಬ್ದದಲ್ಲ, ನಿಮ್ಮ ಅಲ್ಲುಗಾಡದ ಆತ್ಮವಿಶ್ವಾಸದಲ್ಲಿದೆ ಎಂಬುದನ್ನ ನೀವು ಮನದಟ್ಟು ಮಾಡಿಕೊಳ್ಬೇಕಾಗುತ್ತೆ. ಆರ್ಥಿಕವಾಗಿ ಇಂದು ಲಾಭದಾಯಕವಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ಅಥವಾ ಸ್ಥಿರಾಸ್ತಿಗೆ ಸಂಬಂಧಿಸಿದ ವ್ಯವಹಾರಗಳಿಂದ ಉತ್ತಮ ಧನ ಲಾಭವಾಗುವಂತಹ ಯೋಗವಿದೆ. ಆದಾಗ್ಯೂ ಭಾವನಾತ್ಮಕವಾಗಿ ಅಥವಾ ಆತುರದಲ್ಲಿ ಯಾರಿಗೂ ದೊಡ್ಡ ಮೊತ್ತದ ಹಣವನ್ನ ಸಾಲವಾಗಿ ನೀಡಬೇಡಿ. ಭವಿಷ್ಯದ ಉಳಿತಾಯದ ಯೋಜನೆಗಳಿಗೆ ಇಂದು ಅತ್ಯುತ್ತಮವಾದಂತಹ ಸಮಯವಾಗಿದೆ. ಇನ್ನು ಉದ್ಯೋಗಿಗಳಿಗೆ ಆಡಳಿತಾತ್ಮಕ ಮತ್ತು ನಾಯಕತ್ವದ ಜವಾಬ್ದಾರಿಗಳು ಕೂಡ ಹೆಚ್ಚಾಗುವಂತದ್ದು. ನಿಮ್ಮ ಕಾರ್ಯಕ್ಷಮತೆಯನ್ನ ನೋಡಿ ಕಚೇರಿಯಲ್ಲಿ ಉನ್ನತ ಅಧಿಕಾರಿಗಳು ನಿಮ್ಮ ಮಾತಿಗೆ ವಿಶೇಷ ತೂಕವನ್ನ ನೀಡಲಿದ್ದಾರೆ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆಗಳಿಗೆ ಅಥವಾ ವಿಸ್ತರಣೆಗೆ ಇಂದು ಶುಭ ಸೂಚನೆಗಳಿವೆ. ನಿಮ್ಮ ನಿರ್ಧಾರಗಳು ಸ್ಪಷ್ಟವಾಗಿದ್ದರೆ ಮಾರುಕಟ್ಟೆಯಲ್ಲಿ ನಿರೀಕ್ಷಿತ ಯಶಸ್ಸು ಕೂಡ ಉಂಟಾಗುವಂತದ್ದನ್ನ ಕಾಣ್ತೀರಾ. ಇನ್ನು ಕುಟುಂಬದಲ್ಲಿ ಹಿರಿಯರ ಮತ್ತು ತಂದೆಯಂತಹ ವ್ಯಕ್ತಿಗಳ ಮಾರ್ಗದರ್ಶನ ಸಿಗುವಂತಹ ದಿನ. ಮನೆಯಲ್ಲಿ ಸಾಮರಸ್ಯದ ವಾತಾವರಣವಿರುತ್ತದೆ. ಜೀವನ ಸಂಗಾತಿಯೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಕಹಿ ನೆನಪುಗಳು ಮರೆಯಾಗಿ ಪರಸ್ಪರ ಗೌರವ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ತಮ್ಮ ಬಾಂಧವ್ಯವನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಇದು ಉತ್ತಮವಾದಂತಹ ದಿನ. ಇಂದು ದೈಹಿಕವಾಗಿ ಉತ್ತಮ ಚೈತನ್ಯವಿರುತ್ತದೆ. ಆದರೆ ಕೆಲಸದ ಒತ್ತಡದಿಂದಾಗಿ ಶಿರೋವೇದನೆ ಅಥವಾ ಅತಿಯಾದ ಉಷ್ಣದ ಬಾಧೆ ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರನ್ನ ಕುಡಿಬೇಕಾಗುತ್ತೆ ಮತ್ತು ಸಂಜೆ ಮುಕ್ತ ವಾತಾವರಣದಲ್ಲಿ ಸ್ವಲ್ಪ ಸಮಯವನ್ನ ಕಳೆಯಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಹತ್ತಿರದ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಅಥವಾ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಓಂ ಗ್ರಾಂ ಗ್ರೀಂ ಗ್ರೌಂ ಸಂ ಗುರುವೇ ನಮಃ ಮಂತ್ರವನ್ನ 11 ಬಾರಿ ಜಪಿಸಬೇಕಾಗುತ್ತೆ. ಇಂದು ಹಣೆಗೆ ಶ್ರೀಗಂಧ ಅಥವಾ ಕುಂಕುಮದ ತಿಲಕವನ್ನ ಧಾರಣೆ ಮಾಡಿ. ಇದು ನಿಮ್ಮ ಆಕರ್ಷಣಾ ಶಕ್ತಿಯನ್ನ ಮತ್ತು ಆಲೋಚನಾ ಸಾಮರ್ಥ್ಯವನ್ನ ಹೆಚ್ಚಿಸುತ್ತದೆ. ಇಂದು ಬಡ ವಿದ್ಯಾರ್ಥಿಗಳಿಗೆ ಅಥವಾ ಅರ್ಚಕರಿಗೆ ಕಡಲೆಬೇಳೆ, ಬೆಲ್ಲ ಅಥವಾ ಹಳದಿ ಬಣ್ಣದ ವಸ್ತುಗಳನ್ನ ದಾನವಾಗಿ ಮಾಡಿ. ಹಸುವಿಗೆ ಬೆಲ್ಲ ನೀಡುವುದು ಮಂಗಳ ದೋಷ ಮತ್ತು ಕಾರ್ಯ ಅಡೆತಡೆಗಳನ್ನ ನಿವಾರಿಸುವಂತದ್ದಾಗ್ತದೆ. ಇಂದು ಹಳದಿ, ಕೇಸರಿ ಅಥವಾ ಕೆಂಪು ಬಣ್ಣದ ಉಡುಪುಗಳನ್ನ ಧರಿಸುವುದು ನಿಮಗೆ ಅತ್ಯಂತ ಸಕಾರಾತ್ಮಕ ಶಕ್ತಿಯನ್ನ ನೀಡುತ್ತದೆ. ಶುಭ ಸಂಖ್ಯೆ 9 ಮತ್ತು 3. ಶುಭ ಬಣ್ಣ ಕೆಂಪು ಮತ್ತು ಹಳದಿ ಬಣ್ಣ. ವೃಷಭರಾಶಿಯವರೇ, ಬಿರುಗಾಳಿಗೆ ನಡುಗುವ ಮರಗಳನ್ನ ಜಗತ್ತು ನೋಡುತ್ತದೆ. ಆದರೆ ಕಣ್ಣಿಗೆ ಕಾಣದೆ ನೆಲದೊಳಗೆ ಗಟ್ಟಿಯಾಗಿ ನಿಂತಿರುವ ಕಲ್ಲನ್ನ ಎಂದಿಗೂ ಗೌರವಿಸುತ್ತದೆ. ಅಲುಗಾಡದ ಸ್ಥಿರತೆಯೇ ನಿಜವಾದಂತಹ ಸಂಮೋಹಕ ಶಕ್ತಿ. ನೀವು ಸ್ಥಿರತೆ ಮತ್ತು ಗಾಂಭೀರ್ಯದ ಸಂಕೇತದವರು. ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಆಲಿಸಬೇಕೆಂದರೆ ನೀವು ಪ್ರತಿಯೊಂದು ಸಣ್ಣ ಘಟನೆಗೂ ತಕ್ಷಣ ಪ್ರತಿಕ್ರಿಯಿಸುವುದನ್ನ ನಿಲ್ಲಿಸಬೇಕು. ನಿಮ್ಮ ವ್ಯಕ್ತಿತ್ವದಲ್ಲಿ ಲಂಗರಿನಂತಹ ಆಳವಾದ ಸ್ಥಿರತೆಯನ್ನ ತರಬೇಕಾಗುತ್ತೆ. ಯಾರೋ ಏನೋ ಅಂದರು ಎಂದು ನಿಮ್ಮ ತಾಳ್ಮೆಯನ್ನ ಕಳೆದುಕೊಳ್ಬೇಡಿ. ಕಲ್ಲು ಬಂಡೆಯಂತೆ ಸ್ಥಿರವಾಗಿ ನಿಂತು ಯೋಚಿಸಿ ಆಡುವಂತಹ ನಿಮ್ಮ ಪ್ರತಿಯೊಂದು ಮಾತು ಕೇವಲ ಶಬ್ದವಾಗಿದೆ. ಎದುರುಗಿರುವವರ ಮನಸ್ಸಿನಲ್ಲಿ ಶಾಸನದಂತೆ ಕೆತ್ತಲ್ಪಡುತ್ತದೆ. ಇಂದು ನಿಮ್ಮ ಆಂತರಿಕ ಗಾಂಭೀರ್ಯವೇ ನಿಮ್ಮ ನಿಜವಾದಂತಹ ಶಕ್ತಿಯಾಗುವಂತದ್ದನ್ನ ಕಾಣ್ತೀರಾ. ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಅನುಭವ ಮತ್ತು ಕಾರ್ಯದಕ್ಷತೆಗೆ ತಕ್ಕ ಮನ್ನಣೆ ಸಿಗಲಿದೆ. ಪ್ರಮುಖ ಸಭೆಗಳಲ್ಲಿ ಅಥವಾ ಹೊಸ ಯೋಜನೆಗಳಲ್ಲಿ ನಿಮ್ಮ ನಿಖರವಾದ ನಿರ್ಧಾರಗಳು ಕಂಪನಿಗೆ ದೊಡ್ಡ ಲಾಭವನ್ನ ತರಲಿವೆ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ಅಥವಾ ಕಾಯಂ ಗ್ರಾಹಕರಿಂದ ದೊಡ್ಡ ಮಟ್ಟದ ಆದಾಯ ಹರಿಯಲಿದೆ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಗುರುಗ್ರಹದ ಶುಭ ದೃಷ್ಟಿಯಿಂದ ಇಂದು ಅತ್ಯಂತ ಶ್ರೇಷ್ಠವಾದಂತಹ ದಿನ. ಆರ್ಥಿಕವಾಗಿ ಇಂದು ಅತ್ಯಂತ ಪ್ರಭಾವದ ಮತ್ತು ಅನುಕೂಲಕರವಾದಂತಹ ದಿನ. ಧನಸ್ಥಾನದಲ್ಲಿ ಬಲವಾಗಿರುವುದರಿಂದ ದೀರ್ಘಕಾಲದ ಸಾಲದ ಸುಳಿಯಿಂದ ಹೊರಬರಲು ದಾರಿ ಸಿಗಲಿದೆ. ಭೂಮಿ, ವಾಹನ ಅಥವಾ ಆಸ್ತಿಯಲ್ಲಿ ಹೂಡಿಕೆ ಮಾಡಲು ಯೋಚಿಸಿದ್ದರೆ ಅದಕ್ಕೆ ಒಳ್ಳೆಯ ದಿನ. ಆದಾಗ್ಯೂ ಕೂಡ ಭಾವನಾತ್ಮಕವಾಗಿ ಯಾರಿಗೂ ದೊಡ್ಡ ಮೊತ್ತದ ಹಣವನ್ನ ಜಾಮೀನು ನೀಡುವುದನ್ನ ತಪ್ಪಿಸಬೇಕಾಗುತ್ತೆ. ಇನ್ನು ಮನೆಯಲ್ಲಿ ನೆಮ್ಮದಿ ಮತ್ತು ಸಾಮರಸ್ಯದ ವಾತಾವರಣವಿರುತ್ತದೆ. ಹಿರಿಯರ ಬೆಂಬಲ ನಿಮ್ಮ ನಿರ್ಧಾರಗಳಿಗೆ ಶಕ್ತಿಯಾಗಲಿದೆ. ಜೀವನ ಸಂಗಾತಿಯೊಂದಿಗಿನ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಲಿದ್ದು ಭವಿಷ್ಯದ ದೊಡ್ಡ ಯೋಜನೆ
ಯೋಜನೆಯೊಂದಕ್ಕೆ ಇಬ್ಬರು ಚರ್ಚಿಸಿ ನಿರ್ಧಾರವನ್ನ ತೆಗೆದುಕೊಳ್ಳುವಿರಿ. ಪ್ರೇಮಿಗಳಿಗೆ ಮನೆಯಲ್ಲಿ ತಮ್ಮ ಸಂಬಂಧವನ್ನ ವ್ಯಕ್ತಪಡಿಸಲು ಸೂಕ್ತವಾದಂತಹ ಸಮಯವಾಗಿರುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಅತ್ಯುತ್ತಮವಾದಂತಹ ದಿನ. ಆದರೆ ಗಂಟಿಲಿನ ಕಿರಿಕಿರಿ ಅಥವಾ ಸಣ್ಣ ಮಟ್ಟದ ಕಫದ ತೊಂದರೆ ಕಾಣಿಸಿಕೊಳ್ಳಬಹುದು. ಉಗುರು ಬೆಚ್ಚಗಿನ ನೀರನ್ನ ಸೇವಿಸಿ ಮತ್ತು ಸಂಜೆ ವೇಳೆ ಪ್ರಾಣಾಯಾಮ ಮಾಡುವುದರಿಂದ ದೇಹದಲ್ಲಿ ಹೊಸ ಚೈತನ್ಯ ಕೂಡ ಮೂಡುವಂತದ್ದಾಗ್ತದೆ. ಇಂದು ಮುಂಜಾನೆ ಅಥವಾ ಸಂಜೆ ಗುರುರಾಯರ ಅಥವಾ ದಕ್ಷಿಣಾಮೂರ್ತಿಯ ಸನ್ನಿಧಿಗೆ ಭೇಟಿ ನೀಡಿ ಓಂ ಶ್ರಾಂ ಶ್ರೀಂ ಶ್ರೌಂ ಸಂ ಗುರುವೇ ನಮಃ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇದರಿಂದ ನಿಮ್ಮ ವ್ಯಕ್ತಿತ್ವಕ್ಕೆ ವಿಶೇಷ ತೇಜಸ್ಸು ಕೂಡ ಪ್ರಾಪ್ತಿ ಆಗ್ತದೆ. ಇಂದು ನಿಮ್ಮ ಹಣೆಗೆ ಕೊಂಚ ಶ್ರೀಗಂಧ ಅಥವಾ ಅರಿಶಿಣದ ತಿಲಕವನ್ನ ಧರಿಸುವುದರಿಂದ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಶಕ್ತಿಗಳು ದೂರವಾಗ್ತವೆ. ಜನರ ಮೇಲೆ ನಿಮ್ಮ ಮಾತಿನ ಪ್ರಭಾವ ಕೂಡ ಹೆಚ್ಚಾಗುವಂತದ್ದನ್ನ ಕಾಣ್ತೀರಾ. ಇಂದು ತಿಳಿ ಹಳದಿ, ಕ್ರೀಮ್ ಅಥವಾ ಬಿಳಿ ಬಣ್ಣದ ಉಡುಪುಗಳನ್ನ ಧರಿಸುವುದು ಅತ್ಯಂತ ಶುಭಪ್ರದವಾಗಿರುವ ಶುಭ ಸಂಖ್ಯೆಯಾಗಿ 6 ಮತ್ತು 3 ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ಕ್ರೀಮ್ ಮತ್ತು ಹಳದಿ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ಮಿಥುನ ರಾಶಿಯವರ ಜಗತ್ತು ಎಂದಿಗೂ ಕೇವಲ ಮಾತುಗಳನ್ನ ನಂಬುವುದಿಲ್ಲ. ಅದು ಮಾತಿನ ಹಿಂದೆ ಇರುವಂತಹ ನಿಷ್ಠೆ ಮತ್ತು ನಡವಳಿಕೆಯನ್ನ ನೋಡುತ್ತದೆ. ಮಾತು ತಾತ್ಕಾಲಿಕವಾಗಿ ಕಿವಿಗಳನ್ನ ತಲುಪಬಹುದು, ಆದರೆ ಸತ್ಯ ಮತ್ತು ಪರಿಶ್ರಮದಿಂದ ಕೂಡಿದ ಕೃತಿಯು ಶಾಶ್ವತವಾಗಿ ಹೃದಯಗಳನ್ನ ತಲುಪುತ್ತದೆ. ನೀವು ಸಂವಹನದ ಚತುರರು, ಆದರೆ ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಪರಿಗಣಿಸಬೇಕೆಂದರೆ ನಿಮ್ಮ ಪ್ರತಿಯೊಂದು ಪದಕ್ಕೂ ನಿಮ್ಮ ನಡೆ ನುಡಿಯ ಆಧಾರವಿರಬೇಕಾಗುತ್ತೆ. ಯಾರನ್ನೋ ಮೆಚ್ಚಿಸಲು ಸುಳ್ಳು ಭರವಸೆಗಳನ್ನ ನೀಡಬೇಡಿ. ಯಾವುದನ್ನ ನೀವು ಸಾಧಿಸಿ ತೋರಿಸಬಲ್ಲಿರೋ ಅದನ್ನ ಮಾತ್ರ ಸ್ಪಷ್ಟವಾಗಿ ಮತ್ತು ದೃಢವಾಗಿ ಹೇಳಿ. ನಿಮ್ಮ ಮಾತು ಅಪರೂಪವಾದಿದ್ದಾಗ ಮತ್ತು ಸತ್ಯದಿಂದ ಕೂಡಿದ್ದಾಗ ಇಡೀ ಸಭೆಯೇ ನಿಮ್ಮ ಪ್ರತಿ ಶಬ್ದಕ್ಕಾಗಿ ಮೌನವಾಗಿ ಕಾಯುವಂತಹ ಘಟನೆಗಳು ಕೂಡ ಸಂಭವಿಸುವಂತಹ ದಿನ. ಇಂದು ಆರ್ಥಿಕವಾಗಿ ಸ್ಥಿರವಾದಂತಹ ಮತ್ತು ಭರವಸೆಯ ದಿನ. ಹೊಸ ಆದಾಯದ ಮಾರ್ಗಗಳು ಸೃಷ್ಟಿಯಾಗುವಂತಹ ಲಕ್ಷಣಗಳಿವೆ. ಜ್ಞಾನಾಧಾರಿತ ಹೂಡಿಕೆಗಳಲ್ಲಿ ಅಥವಾ ದೀರ್ಘಾವಧಿಯ ಉಳಿತಾಯ ಯೋಜನೆಗಳಲ್ಲಿ ಹಣ ತೊಡಗಿಸಲು ಇದು ಅತ್ಯಂತ ಶ್ರೇಷ್ಠವಾದಂತಹ ದಿನ. ಅನಗತ್ಯ ಖರ್ಚುಗಳು ಕಡಿಮೆಯಾಗಿ ಧನ ಸಂಚಯ ಮಾಡಲು ಸಾಧ್ಯವಾಗ್ತದೆ. ಇನ್ನ ಕುಟುಂಬದಲ್ಲಿ ಹಿರಿಯರ ಬೆಂಬಲ ಮತ್ತು ಆಶೀರ್ವಾದ ಸದಾ ನಿಮ್ಮ ಮೇಲಿರುವಂತದ್ದು. ಮನೆಯಲ್ಲಿ ಜ್ಞಾನ ಅಥವಾ ಧಾರ್ಮಿಕ ಚಿಂತನೆಗಳ ಬಗ್ಗೆ ಸಕಾರಾತ್ಮಕ ಚರ್ಚೆಗಳು ನಡೆಯುವಂತಹ ದಿನ. ಜೀವನ ಸಂಗಾತಿಯೊಂದಿಗೆ ಪರಸ್ಪರ ಗೌರವ ಮತ್ತು ಪ್ರೀತಿ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ಇಂದು ತಮ್ಮ ಸಂಬಂಧವನ್ನ ಮುಂದಿನ ಹಂತಕ್ಕೆ ಒಯ್ಯಲು ಪೋಷಕರೊಂದಿಗೆ ಮಾತನಾಡಲು ಒಳ್ಳೆಯ ಸಮಯವಾಗಿರುವಂತದ್ದು. ಇನ್ನ ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಜ್ಞಾನ ಮತ್ತು ಕೌಶಲ್ಯಗಳನ್ನ ಪ್ರದರ್ಶಿಸಲು ಉತ್ತಮ ವೇದಿಕೆ ಸಿಗಲಿದೆ. ಗುರುವಾರದ ಶುಭ ಪ್ರಭಾವದಿಂದ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ವೃತ್ತಿಪರ ಆಲೋಚನೆಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಲಿದ್ದಾರೆ. ವ್ಯಾಪಾರಸ್ಥರಿಗೆ ಹೊಸ ಶಿಕ್ಷಣ, ತಂತ್ರಜ್ಞಾನ ಅಥವಾ ಸಲಹಾ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಪ್ರಗತಿ ಕಂಡು ಬರುವಂತದ್ದನ್ನ ಕಾಣ್ತೀರ. ದೂರದ ಪ್ರಯಾಣದಿಂದ ಲಾಭದಾಯಕ ಒಪ್ಪಂದಗಳು ಸಿಗುವಂತಹ ಯೋಗವೂ ಕೂಡ ಇರುವಂತದ್ದು. ಇಂದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಶಕ್ತಿ ಅತ್ಯುತ್ತಮವಾಗಿರ್ತದೆ. ಆದಾಗ್ಯೂ ಸುದೀರ್ಘ ಸಮಯ ಒಂದೇ ಕಡೆ ಕುಳಿತು ಕೆಲಸ ಮಾಡುವುದರಿಂದ ಕುತ್ತಿಗೆ ಅಥವಾ ಹೆಗಲ ಭಾಗದಲ್ಲಿ ಸಣ್ಣ ನೋವು ಕಾಣಿಸಿಕೊಳ್ಳಬಹುದು. ಮಧ್ಯಂತರದಲ್ಲಿ ಲಘು ವ್ಯಾಯಾಮ ಮತ್ತು ಸಾಕಷ್ಟು ನೀರನ್ನ ಸೇವನೆಯನ್ನ ಮಾಡಬೇಕಾಗತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಹತ್ತಿರದ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಅಥವಾ ದೇವಸ್ಥಾನಕ್ಕೆ ಭೇಟಿ ನೀಡಿ ಓಂ ಶ್ರೀಂ ರಾಘವೇಂದ್ರಾಯ ನಮಃ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನ 108 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇಂದು ಉಡುಪಿನಲ್ಲಿ ಹಳದಿ ಅಥವಾ ಹಸಿರು ಬಣ್ಣಕ್ಕೆ ಆದ್ಯತೆಯನ್ನ ನೀಡಿ ಹಣೆಗೆ ಶ್ರೀಗಂಧದ ತಿಲಕವನ್ನ ಇಟ್ಟುಕೊಳ್ಳುವುದು ಮನಸ್ಸಿನ ಏಕಾಗ್ರತೆಯನ್ನ ಹೆಚ್ಚಿಸುವಂತದ್ದಾಗ್ತದೆ. ಇನ್ನು ಅಭ್ಯಾಸ ಮಾಡುತ್ತಿರುವಂತಹ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ, ಪೆನ್ನು ಅಥವಾ ಲೇಖನ ಸಾಮಗ್ರಿಗಳನ್ನ ದಾನವಾಗಿ ಮಾಡಿ. ಇದರಿಂದ ಬುಧ ಮತ್ತು ಗುರು ಇಬ್ಬರ ಕೃಪೆಯು ಕೂಡ ನಿಮಗಾಗುವಂತದ್ದು. ಇಂದು ಹಸುವಿಗೆ ಹಸಿರು ಹುಲ್ಲು ಅಥವಾ ನೆನೆಸಿದ ಕಡಲೆ ಬೇಳೆಯನ್ನ ನೀಡುವುದು ನಿಮ್ಮ ಜಾತಕದ ದೋಷಗಳನ್ನ ನಿವಾರಿಸುತ್ತದೆ. ಶುಭ ಸಂಖ್ಯೆಯಾಗಿ 5 ಮತ್ತು 3 ಬಳಸಿ. ಶುಭ ಬಣ್ಣ ಹಳದಿ ಮತ್ತು ಹಸಿರು ಬಣ್ಣವನ್ನ ಬಳಸಬೇಕಾಗುತ್ತೆ. ಕಟಕ ರಾಶಿಯವರ ದೊಡ್ಡ ದನಿಯಲ್ಲಿ ಮಾತನಾಡುವ ವ್ಯಕ್ತಿ ಕ್ಷಣಿಕವಾಗಿ ಜನರ ಗಮನವನ್ನ ಸೆಳೆಯಬಹುದು. ಆದರೆ ಶ್ರೇಷ್ಠ ವ್ಯಕ್ತಿತ್ವ ಮತ್ತು ಆಳವಾದ ಜ್ಞಾನವಿರುವ ವ್ಯಕ್ತಿ ಮೌನವಾಗಿದ್ದರೂ ಇಡೀ ಸಭೆಯೇ ಅವನ ಮಾತಿಗಾಗಿ ಕಾಯುತ್ತದೆ. ನಿಮ್ಮ ಆಕರ್ಷಣೆ ಮಾತಿನಲ್ಲಿರಬಾರದು, ನಿಮ್ಮ ನಡೆ ನುಡಿಯ ತೂಕದಲ್ಲಿರಬೇಕಾಗುತ್ತೆ. ನೀವು ಚಂದ್ರನ ಆಧಿಪತ್ಯಕ್ಕೆ ಒಳಪಟ್ಟವರು, ಹಾಗಾಗಿ ನಿಮ್ಮಲ್ಲಿ ಸಹಜವಾಗಿಯೇ ಅತಿಯಾದ ಸೌಮ್ಯತೆ ಮತ್ತು ಭಾವನಾತ್ಮಕತೆ ಇರುತ್ತದೆ. ಆದರೆ ಜಗತ್ತು ನಿಮ್ಮನ್ನ ಗಂಭೀರವಾಗಿ ಆಲಿಸಬೇಕೆಂದರೆ ನಿಮ್ಮ ಸೌಮ್ಯತೆಯ ಹಿಂದೆಯೂ ಒಂದು ದೃಢತೆ ಇರಬೇಕಾಗುತ್ತೆ. ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಪ್ರತಿಕ್ರಿಯಿಸಬೇಡಿ. ನಿಮ್ಮ ನಿರ್ಧಾರಗಳು ಸ್ಪಷ್ಟವಾಗಿರಲಿ. ನಿಮ್ಮ ಮಾತುಗಳಲ್ಲಿ ಆತ್ಮವಿಶ್ವಾಸವಿರಲಿ. ನೀವು ನಿಮ್ಮ ಮೌಲ್ಯವನ್ನ ಅರಿತು ಗೌರವಿಸಿದಾಗ ಇಡೀ ಜಗತ್ತೇ ನಿಮ್ಮ ಪ್ರತಿಯೊಂದು ಪದವನ್ನ ಗಂಭೀರವಾಗಿ ಪರಿಗಣಿಸಲು ಪ್ರಾರಂಭವಾಗ್ತದೆ. ಇಂದು ಕುಟುಂಬದಲ್ಲಿ ಶಾಂತಿ ಮತ್ತು ಪ್ರೀತಿಯ ವಾತಾವರಣವನ್ನ ನೋಡುವಂತಹ ದಿನ. ತಂದೆ ಅಥವಾ ತಾಯಿಯರ ಬೆಂಬಲ ನಿಮ್ಮ ದೊಡ್ಡ ಗೊಂದಲವೊಂದನ್ನ ಬಗೆಹರಿಸುತ್ತದೆ. ಜೀವನ ಸಂಗಾತಿಯೊಂದಿಗೆ ಆಳವಾದಂತಹ ಭಾವನಾತ್ಮಕ ಬಾಂಧವ್ಯ
ವೃದ್ಧಿಯಾಗಲಿದೆ. ಪ್ರೇಮಿಗಳಿಗೆ ತಮ್ಮ ಭವಿಷ್ಯದ ಬಗ್ಗೆ ಗಂಭೀರವಾಗಿ ಚರ್ಚಿಸಲು ಮತ್ತು ಹಿರಿಯರ ಒಪ್ಪಿಗೆ ಪಡೆಯಲು ಅತ್ಯುತ್ತಮವಾದಂತಹ ದಿನ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮವಾದಂತಹ ದಿನ. ಆದರೆ ಕಟಕ ರಾಶಿಯವರು ಇಂದು ಅತಿಯಾದ ಭಾವನಾತ್ಮಕ ಒತ್ತಡದಿಂದ ಬಳಲು ಸಾಧ್ಯತೆ ಇರುವಂತದ್ದು. ಇದು ಜೀರ್ಣಕ್ರಿಯೆಯ ಮೇಲೆ ಪ್ರಭಾವವನ್ನ ಬೀರಬಹುದು. ಪೌಷ್ಟಿಕ ಆಹಾರ ಸೇವಿಸಿ ಮತ್ತು ಮನಸ್ಸಿಗೆ ಸ್ಥಿರತೆಗಾಗಿ ಧ್ಯಾನಕ್ಕೆ ಸಮಯವನ್ನ ಕೊಡಬೇಕಾಗುತ್ತೆ. ಇನ್ನು ಆರ್ಥಿಕವಾಗಿ ಇಂದು ಧನಾತ್ಮಕವಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ಅಥವಾ ಸ್ಥಿರಾಸ್ತಿಯಿಂದ ಲಾಭ ಮುನ್ಸೂಚನೆಯೂ ಕೂಡ ಇರುವಂತದ್ದು. ಗುರುಗ್ರಹದ ಶುಭ ದೃಷ್ಟಿಯಿಂದ ದೀರ್ಘಾವಧಿಯ ಉಳಿತಾಯ ಯೋಜನೆಗಳಿಗೆ ಹಣ ವಿನಿಯೋಗಿಸಲು ಇದು ಸೂಕ್ತವಾದಂತಹ ಸಮಯ. ಆದರೆ ಭಾವನಾತ್ಮಕವಾಗಿ ಯಾರಿಗಾದರೂ ದೊಡ್ಡ ಮೊತ್ತದ ಹಣವನ್ನ ಸಾಲವಾಗಿ ನೀಡುವುದನ್ನ ಇಂದು ತಪ್ಪಿಸಬೇಕಾಗುತ್ತೆ. ಇನ್ನು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಜವಾಬ್ದಾರಿಗಳು ಕೂಡ ಹೆಚ್ಚಾಗುವಂತದ್ದು. ನಿಮ್ಮ ಕಾರ್ಯದಕ್ಷತೆ ಮತ್ತು ಸಮಯ ಪ್ರಜ್ಞೆಯನ್ನ ಮೇಲಾಧಿಕಾರಿಗಳು ಆಳವಾಗಿ ಗಮನಿಸಲಿದ್ದಾರೆ. ಕಷ್ಟಕರ ಸನ್ನಿವೇಶಗಳನ್ನ ನಿಮ್ಮ ಸೌಮ್ಯ ಸ್ವಭಾವದಿಂದಲೇ ಜಯಿಸುವಂತಹ ದಿನ. ವ್ಯಾಪಾರಸ್ಥರಿಗೆ ದೀರ್ಘಕಾಲದ ಯೋಜನೆಯೊಂದಕ್ಕೆ ಚಾಲನೆಯನ್ನ ನೀಡಲು ಮತ್ತು ಹೊಸ ಹೂಡಿಕೆದಾರರನ್ನು ಆಕರ್ಷಿಸಲು ಇದು ಒಳ್ಳೆಯ ದಿನ. ಸೃಜನಶೀಲ ಮತ್ತು ಕಲಾತ್ಮಕ ರಂಗದಲ್ಲಿರುವವರಿಗೆ ದೊಡ್ಡ ಮಟ್ಟದ ಮನ್ನಣೆಯೂ ಕೂಡ ಇರುವಂತದ್ದು. ಇಂದು ಮುಂಜಾನೆ ಅಥವಾ ಸಂಜೆ ಗುರುರಾಯರ ಮಠಕ್ಕೆ ಅಥವಾ ಶಿವನ ಸನ್ನಿಧಿಗೆ ಭೇಟಿ ನೀಡಿ ಓಂ ಶ್ರಾಂ ಶ್ರೀಂ ಶ್ರೌಂ ಸಂ ಚಂದ್ರಮಸೇ ನಮಃ ಅಥವಾ ಓಂ ಕ್ಲೀಂ ಬೃಹಸ್ಪತಿಯೇ ನಮಃ ಮಂತ್ರವನ್ನ ಜಪಿಸಬೇಕಾಗತ್ತೆ. ಇಂದು ಬಿಳಿ ಅಥವಾ ಹಳದಿ ಬಣ್ಣದ ಉಡುಪನ್ನ ಧರಿಸುವುದು ಅಥವಾ ಹಳದಿ ಕರವಸ್ತ್ರವನ್ನ ಜೇಬಿನಲ್ಲಿಟ್ಟುಕೊಳ್ಳುವುದು ನಿಮ್ಮ ಪ್ರಭಾವವನ್ನ ದುಪ್ಪಟ್ಟುಗೊಳಿಸುವಂತದ್ದಾಗ್ತದೆ. ಇನ್ನು ಕಲಿಯುವಂತಹ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಲೇಖನ ಸಾಮಗ್ರಿಗಳನ್ನ ದಾನವಾಗಿ ಮಾಡಿ. ಹಸುವಿಗೆ ಬೆಲ್ಲ ನೆನೆಸಿದಂತಹ ಕಡಲೆ ಬೇಳೆಯನ್ನ ನೀಡುವುದು ಆರ್ಥಿಕ ಅಡೆತಡೆಗಳನ್ನ ದೂರ ಮಾಡ್ತದೆ. ಶುಭ ಸಂಖ್ಯೆಯಾಗಿ 2 ಮತ್ತು 3 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಕನಕಾಂಬರ ಬಣ್ಣವನ್ನ ಬಳಸಬೇಕಾಗುತ್ತೆ. ಸಿಂಹರಾಶಿಯವರ ನೀವು ಸೂರ್ಯನ ಆಧಿಪತ್ಯದಲ್ಲಿ ಜನಿಸಿದಂತಹ ಜನ್ಮಜಾತ ನಾಯಕರು. ಆದರೆ ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಆಲಿಸಬೇಕೆಂದರೆ ಅತಿಯಾದ ಆತುರ ಮತ್ತು ಅಬ್ಬರದ ಮಾತುಗಳನ್ನ ಪಕ್ಕಕ್ಕಿಡಬೇಕಾಗತ್ತೆ. ನಿಮ್ಮ ಆಲೋಚನೆಗಳಲ್ಲಿ ಸ್ಪಷ್ಟತೆ, ನಡವಳಿಕೆಯಲ್ಲಿ ಘನತೆ ಮತ್ತು ಮಾತುಗಳಲ್ಲಿ ಸತ್ಯವಿರಲಿ. ನೀವು ಶಾಂತವಾಗಿ, ಧೀರವಾಗಿ ಮತ್ತು ಪರಿಣಾಮಕಾರಿಯಾಗಿ ಮಾತನಾಡುವಾಗ ಜಗತ್ತು ಸ್ವಯಂ ಪ್ರೇರಿತವಾಗಿ ಮೌನವಾಗಿ ನಿಮ್ಮ ಮಾತುಗಳನ್ನ ಆಲಿಸುತ್ತದೆ. ಇಂದಿನ ನಿಮ್ಮ ಪ್ರಭಾವ ಮಾತುಗಳ ಸದ್ದಿನಂದಿಲ್ಲ, ಆಲೋಚನೆಗಳ ತೂಕದಿಂದ ಬರುವಂತದ್ದಾಗಿರುತ್ತದೆ. ಸಿಂಹವು ತಾನು ಕಾಡಿನ ರಾಜ ಎಂದು ಜಗತ್ತಿಗೆ ಸಾರಲು ನಿರಂತರವಾಗಿ ಗರ್ಜಿಸಬೇಕಾಗಿಲ್ಲ. ಅದರ ಶಾಂತ ಹೆಜ್ಜೆಗಳು, ತೀಕ್ಷ್ಣ ನೋಟ ಮತ್ತು ಇರುವಿಕೆಯ ಇಡೀ ಕಾಡಿಗೆ ಅದರ ಅಧಿಕಾರವನ್ನ ನೆನಪಿಸುತ್ತದೆ. ಅಧಿಕಾರ ಶಬ್ದದಲ್ಲ, ನಿಮ್ಮ ವ್ಯಕ್ತಿತ್ವದ ಆಳದಲ್ಲಿದೆ ಎಂಬುದನ್ನ ನೀವು ಮನದಟ್ಟು ಮಾಡಿಕೊಳ್ಬೇಕಾಗುತ್ತೆ. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಕಠಿಣ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಸಮಯ ಎದುರಾಗಬಹುದು. ನಿಮ್ಮ ಗಂಭೀರತೆ ಮತ್ತು ದೃಢ ನಿರ್ಧಾರಗಳಿಗೆ ಮೇಲಾಧಿಕಾರಿಗಳಿಂದ ಮತ್ತು ಸಹೋದ್ಯೋಗಿಗಳಿಂದ ಗೌರವ ಲಭಿಸಲಿದೆ. ವ್ಯಾಪಾರಸ್ಥರು ತಮ್ಮ ಮಾರುಕಟ್ಟೆ ತಂತ್ರಗಳನ್ನ ಬದಲಾಯಿಸಲು ಇದು ಸೂಕ್ತವಾದಂತಹ ದಿನ. ನಾಯಕತ್ವದ ಗುಣಗಳನ್ನ ಮುನ್ನೆಲೆಗೆ ತಂದು ಸಂಸ್ಥೆಯನ್ನ ಮುನ್ನಡೆಸಲು ನಿಮಗೆ ಅವಕಾಶ ಕೂಡ ಸಿಗುವಂತದ್ದಾಗ್ತದೆ. ಇನ್ನು ಆರ್ಥಿಕವಾಗಿ ಇಂದು ಆರ್ಥಿಕ ದೃಷ್ಟಿಯಿಂದ ಸ್ಥಿರವಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಶುಭ ಫಲಗಳು ದೊರೆಯಲಿವೆ. ಸರ್ಕಾರಿ ಅಥವಾ ಕಾನೂನುಬದ್ಧ ವ್ಯವಹಾರಗಳಲ್ಲಿ ಧನ ಲಾಭದ ಸಾಧ್ಯತೆ ಇದೆ. ಆದರೆ ಪ್ರದರ್ಶನಕ್ಕಾಗಿ ಅಥವಾ ಅನಗತ್ಯ ಐಷಾರಾಮಿ ವಸ್ತುಗಳಿಗಾಗಿ ಅತಿಯಾದ ವೆಚ್ಚ ಮಾಡುವುದನ್ನ ತಡೆಯಬೇಕಾಗತ್ತೆ. ಭವಿಷ್ಯಕ್ಕಾಗಿ ಉಳಿತಾಯ ಯೋಜನೆಗಳನ್ನ ಬಲಪಡಿಸಿಕೊಳ್ಳಬೇಕಾಗತ್ತೆ. ಇನ್ನ ಕುಟುಂಬದಲ್ಲಿ ನಿಮ್ಮ ನಿರ್ಧಾರವೇ ಅಂತಿಮವಾಗಲಿದ್ದು ಪ್ರತಿಯೊಬ್ಬರು ನಿಮ್ಮ ಮಾತಿಗೆ ಬೆಲೆಯನ್ನ ನೀಡಲಿದ್ದಾರೆ. ತಂದೆ ಅಥವಾ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರಲಿದೆ. ಸಂಗಾತಿಯೊಂದಿಗೆ ಆಳವಾದ ಅರ್ಥಪೂರ್ಣವಾದ ಚರ್ಚೆಗಳು ಕೂಡ ನಡೆಯುವಂತಹ ದಿನ. ಸಣ್ಣ ಪುಟ್ಟ ಪಣಕ್ಕಿಟ್ಟು ವ್ಯವಹರಿಸಿದರೆ ಬಾಂಧವ್ಯ ಕೂಡ ಮತ್ತಷ್ಟು ಗಟ್ಟಿ ಆಗ್ತದೆ. ಇಂದು ನಿಮ್ಮ ದೈಹಿಕ ಶಕ್ತಿ ಹೆಚ್ಚಿರುವಂತದ್ದು. ಆದಾಗ್ಯೂ ಸಿಂಹರಾಶಿಯವರು ಕೋಪ ಅಥವಾ ಒತ್ತಡಕ್ಕೆ ಒಳಗಾಗುವುದರಿಂದ ಬಿಪಿ ಏರಿಳಿತವಾಗಬಹುದು. ಹೃದಯ ಸಂಬಂಧಿ ಕಾಳಜಿ ಇರುವವರು ಆರೋಗ್ಯಕರ ಆಹಾರ ಸೇವನೆ ಮತ್ತು ನಿಯಮಿತ ವ್ಯಾಯಾಮಕ್ಕೆ ಆದ್ಯತೆಯನ್ನ ನೀಡಬೇಕಾಗತ್ತೆ. ಇಂದು ಮುಂಜಾನೆ ಉದಯಿಸುವಂತಹ ಸೂರ್ಯನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರು ಮತ್ತು ಸ್ವಲ್ಪ ಅಕ್ಷತೆಯನ್ನ ಹಾಕಿ ಅಗ್ರ್ಯವನ್ನ ನೀಡಿ ಓಂ ಸೂರ್ಯಾಯ ನಮಃ ಎಂದು ಪ್ರಾರ್ಥಿಸುವುದರಿಂದ ನಿಮ್ಮ ವಾಕ್ ಪ್ರಭಾವ ಮತ್ತು ಆಕರ್ಷಣಾ ಶಕ್ತಿ ಹೆಚ್ಚಾಗುವಂತದ್ದು. ಇಂದು ಹತ್ತಿರದ ರಾಘವೇಂದ್ರ ಸ್ವಾಮಿ ಮಠ ಅಥವಾ ಗುರುಗಳ ಸನ್ನಿಧಿಗೆ ಭೇಟಿ ನೀಡಿ ಓಂ ಶ್ರೀ ಗುರುರಾಜಾಯ ನಮಃ ಮಂತ್ರವನ್ನ ಜಪಿಸುವುದರಿಂದ ಜ್ಞಾನ ಮತ್ತು ವಿವೇಚನೆ ಲಭಿಸುವಂತದ್ದು. ಇಂದು ನಿಮ್ಮ ಹಣೆಗೆ ಕೆಂಪು ಶ್ರೀಗಂಧ ಅಥವಾ ಅರಿಶಿಣದ ತಿಲಕವನ್ನ ಧರಿಸುವುದು ನಿಮ್ಮ ವ್ಯಕ್ತಿತ್ವಕ್ಕೆ ಸಕಾರಾತ್ಮಕ ಶಕ್ತಿ ಹಾಗೂ ಗಾಂಭೀರ್ಯತೆಯನ್ನ ನೀಡುತ್ತದೆ. ಶುಭ ಸಂಖ್ಯೆ 1 ಮತ್ತು 3. ಶುಭ ಬಣ್ಣ ಕೇಸರಿ ಮತ್ತು ಹಳದಿ ಬಣ್ಣವನ್ನ ಬಳಸಬೇಕಾಗುತ್ತೆ. ನೀವು ಕನ್ಯಾ ರಾಶಿಯವರ
ಜನರು ನಿಮ್ಮ ಶಬ್ದದ ಅಬ್ಬರಕ್ಕಲ್ಲ, ನಿಮ್ಮ ಮಾತುಗಳ ಹಿಂದಿರುವ ಆಳವಾದ ಜ್ಞಾನ ಮತ್ತು ಶಿಸ್ತಿಗೆ ತಲೆಬಾಗ್ತಾರೆ. ಗಟ್ಟಿಯಾಗಿ ಕೂಗುವವನು ಕೇವಲ ಗಮನವನ್ನ ಸೆಳೆಯುತ್ತಾನಷ್ಟೇ, ಆದರೆ ಸತ್ಯವನ್ನ ಮತ್ತು ಅನುಭವವನ್ನ ಸ್ಪಷ್ಟವಾಗಿ ಹಾಗೂ ಶಾಂತವಾಗಿ ಹೇಳುವವನು ಜಗತ್ತನ್ನ ಬದಲಾಯಿಸುತ್ತಾನೆ. ನಿಮ್ಮ ರಾಶಾಧಿಪತಿ ಬುಧನ ಶಕ್ತಿಯೇ ನಿಮ್ಮ ಬುದ್ಧಿಮತೆ ಮತ್ತು ಸೂಕ್ಷ್ಮತೆ. ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಆಲಿಸಬೇಕೆಂದರೆ ನೀವು ಪ್ರತಿಯೊಂದು ಮಾತನ್ನ ವ್ಯರ್ಥ ಮಾಡದೆ ಪೂರ್ಣ ಸತ್ಯ ಹಾಗೂ ಸ್ಪಷ್ಟತೆಯಿಂದ ಆಡಬೇಕಾಗುತ್ತೆ. ಭಾವನೆಗಳಿಗೆ ಒಳಗಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಡಿ. ನಿಮ್ಮ ವಿವೇಚನೆ ಮತ್ತು ಜ್ಞಾನದಿಂದ ಮಾತನಾಡಿ. ನಿಮ್ಮ ಮಾತಿನಲ್ಲಿರುವಂತಹ ಸ್ಪಷ್ಟತೆ ಹಾಗೂ ತಾಳ್ಮೆಯೇ ನಿಮ್ಮನ್ನ ಪ್ರತಿಯೊಬ್ಬರ ಮುಂದೆ ಒಬ್ಬ ಗೌರವಾನ್ವಿತ ಹಾಗೂ ಶಕ್ತಿಶಾಲಿಯನ್ನಾಗಿ ನಾಯಕನನ್ನಾಗಿ ನಿಲ್ಲಿಸುವಂತಹದ್ದಾಗ್ತದೆ. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಕೌಶಲ್ಯ ಮತ್ತು ಸೂಕ್ಷ್ಮ ವಿಶ್ಲೇಷಣಾತ್ಮಕ ಸಾಮರ್ಥ್ಯಕ್ಕೆ ತಕ್ಕಂತಹ ಮನ್ನಣೆ ಸಿಗಲಿದೆ. ಪ್ರಮುಖ ಯೋಜನೆಗಳ ಜವಾಬ್ದಾರಿ ನಿಮ್ಮ ಹೆಗಲೇರಬಹುದು. ವ್ಯಾಪಾರಸ್ಥರಿಗೆ ಮಾರುಕಟ್ಟೆಯಲ್ಲಿ ಹೊಸ ಆಲೋಚನೆಗಳನ್ನ ಜಾರಿಗೆ ತರಲು ಮತ್ತು ದೀರ್ಘಕಾಲೀನ ಒಪ್ಪಂದಗಳನ್ನ ಮಾಡಿಕೊಳ್ಳಲು ಅತ್ಯುತ್ತಮವಾದಂತಹ ದಿನ. ಲೆಕ್ಕಪತ್ರ, ಆಡಳಿತ, ಶಿಕ್ಷಣ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಇರುವವರಿಗೆ ವೃತ್ತಿಪರ ಪ್ರಗತಿಯು ಕೂಡ ಕಂಡುಬರುವಂತಹದ್ದು. ಇನ್ನು ಆರ್ಥಿಕವಾಗಿ ಇಂದು ಧನಾತ್ಮಕವಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭ ಹರಿದು ಬರಲಿದೆ. ಹೊಸ ಆದಾಯದ ಮೂಲಗಳು ಕಂಡುಕೊಳ್ಳುವಲ್ಲಿ ನೀವು ಯಶಸ್ವಿಯಾಗ್ತೀರಿ. ಆದರೆ ಅನಗತ್ಯ ವೈಭವದ ವಸ್ತುಗಳ ಖರೀದಿಗೆ ಹಣ ವ್ಯಯಿಸುವುದನ್ನ ತಪ್ಪಿಸಬೇಕಾಗತ್ತೆ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಅನುಭವಿಗಳ ಸಲಹೆಯನ್ನ ಪಡೆದುಕೊಳ್ಳುವುದು ಸೂಕ್ತ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿಯ ವಾತಾವರಣವಿರಲಿದೆ. ತಂದೆ ಅಥವಾ ಹಿರಿಯರ ಬೆಂಬಲವೋ ನಿಮ್ಮ ದೊಡ್ಡ ಸಮಸ್ಯೆಯೊಂದನ್ನ ಸುಲಭವಾಗಿ ಬಗೆಹರಿಸಲಿದೆ. ಜೀವನ ಸಂಗಾತಿಯೊಂದಿಗೆ ಸೌಹಾರ್ದಯುತ ಬಾಂಧವ್ಯವಿರಲಿದ್ದು ಒಟ್ಟಿಗೆ ಸಂತೋಷದ ಸಮಯವನ್ನ ಕಳೆಯುವಿರಿ. ಪ್ರೇಮಿಗಳಿಗೆ ಪರಸ್ಪರ ಅರ್ಥ ಮಾಡಿಕೊಳ್ಳಲು ಮತ್ತು ಬಾಂಧವ್ಯವನ್ನ ಮತ್ತಷ್ಟು ಗಟ್ಟಿಗೊಳಿಸಲು ಉತ್ತಮ ಅವಕಾಶ ಸಿಗಲಿದೆ. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುವಂತದ್ದು, ಆದರೆ ಕೆಲಸದ ಒತ್ತಡದಿಂದಾಗಿ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ತೊಂದರೆಗಳು ಅಥವಾ ಬೆನ್ನು ನೋವು ಕಾಣಿಸಿಕೊಳ್ಳಬಹುದು. ಸಮಯಕ್ಕೆ ಸರಿಯಾಗಿ ಮಿತ ಆಹಾರ, ಸಾತ್ವಿಕ ಆಹಾರವನ್ನ ಸೇವಿಸಬೇಕಾಗುತ್ತೆ. ಸಂಜೆ ಕೊಂಚ ಸಮಯ ಧ್ಯಾನಕ್ಕೆ ಮೀಸಲಿಡಬೇಕಾಗತ್ತೆ. ಇಂದು ಮುಂಜಾನೆ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗತ್ತೆ. ಅಥವಾ ಹತ್ತಿರದ ಗುರುಮಟ್ಟಕ್ಕೆ ಭೇಟಿ ನೀಡಿ ಪ್ರಾರ್ಥಿಸುವುದರಿಂದ ಬುದ್ಧಿಶಕ್ತಿ ತೀಕ್ಷ್ಣಗೊಂಡು ಧನಾತ್ಮಕ ಶಕ್ತಿ ವೃದ್ಧಿಯಾಗ್ತದೆ. ಮುಂಜಾನೆ ಹತ್ತಿರದ ಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿ 21 ಗರಿಕೆಯನ್ನ ಅರ್ಪಿಸಬೇಕಾಗತ್ತೆ. ಇದರಿಂದ ಕೆಲಸದಲ್ಲಾಗುವ ಅಡೆತಡೆಗಳು ಸಂಪೂರ್ಣವಾಗಿ ನಿವಾರಣೆಯಾಗ್ತವೆ. ಇಂದು ನಿಮ್ಮ ಬಳಿ ಹಸಿರು ಬಣ್ಣದ ಕರವಸ್ತ್ರವನ್ನ ಇಟ್ಕೊಳ್ಳುವುದು ಅಥವಾ ಹಸಿರು ಉಡುಪನ್ನ ಧರಿಸುವುದು ಸಕಾರಾತ್ಮಕ ಶಕ್ತಿಯನ್ನ ಆಕರ್ಷಿಸುವಂತದ್ದಾಗ್ತದೆ. ಇಂದು ಪಕ್ಷಿಗಳಿಗೆ ಧಾನ್ಯಗಳನ್ನ ಹಾಕಿ ಅಥವಾ ಹಸುವಿಗೆ ಹಸಿರು ಹುಲ್ಲು ಅಥವಾ ನೆನೆಸಿದ ಹೆಸರು ಬೇಳೆಯನ್ನ ನೀಡಿದರೆ ಜಾತಕದ ಬುಧ ದೋಷಗಳು ಶಾಂತವಾಗ್ತವೆ. ಶುಭ ಸಂಖ್ಯೆಯಾಗಿ 5 ಮತ್ತು 3 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ಹಳದಿ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ತುಲಾ ರಾಶಿಯವರ ಸ್ಪಷ್ಟತೆ ಇಲ್ಲದ 1000 ಪದಗಳಿಗಿಂತ ಸತ್ಯ ಮತ್ತು ಸಮತೋಲನದಿಂದ ಕೂಡಿರುವ ಒಂದೇ ಒಂದು ಶಬ್ದಕ್ಕೆ ಜಗತ್ತು ನಿಲ್ಲಿಸಿ ಆಲಿಸುವ ಶಕ್ತಿ ಇರುತ್ತದೆ. ನಿಮ್ಮ ತೂಕವು ನಿಮ್ಮ ಧ್ವನಿ ಎತ್ತರಿಸುವುದರಲ್ಲ, ನಿಮ್ಮ ನಿರ್ಧಾರ ಸತ್ಯದಲ್ಲಿರುವಂತದ್ದು. ನಿಮ್ಮ ಚಿಹ್ನೆಗೆ ತರಾಜು. ನೀವು ಜನ್ಮಜಾತ ನ್ಯಾಯಪರರು ಮತ್ತು ಸಮತೋಲನದ ಸಂಕೇತ. ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಸ್ವೀಕರಿಸಬೇಕೆಂದರೆ ಎಲ್ಲರನ್ನ ಮೆಚ್ಚಿಸಲು ಹೋಗಿ ನಿಮ್ಮ ಮಾತಿನ ತೂಕವನ್ನ ಕಡಿಮೆ ಮಾಡಿಕೊಳ್ಬೇಡಿ. ಸತ್ಯ, ಸ್ಪಷ್ಟತೆ ಮತ್ತು ಧೈರ್ಯದಿಂದ ನಿಮ್ಮ ನಿಲುವನ್ನ ವ್ಯಕ್ತಪಡಿಸಿ. ನೀವು ಯಾವುದೇ ಅಂಜಿಕೆ ಇಲ್ಲದೆ ನ್ಯಾಯ ಮತ್ತು ಸತ್ಯದ ಕಡೆಗೆ ನಿಂತಾಗ ನಿಮ್ಮ ಮಾತಿನ ಆಳಕ್ಕೆ ಇಡೀ ಸಮಾಜವೇ ತಲೆಬಾಗಿಸಿ ಕಿವಿಗೊಡುತ್ತದೆ. ಇಂದು ನಿಮ್ಮ ಸತ್ಯವೇ ನಿಮ್ಮ ಶಕ್ತಿಯಾಗಬೇಕಾಗಿದೆ. ಆರ್ಥಿಕವಾಗಿ ಇಂದು ದೃಢವಾದಂತಹ ಮತ್ತು ಸಮತೋಲನದ ದಿನ. ದೀರ್ಘಕಾಲದಿಂದ ನಿಂತು ಹೋಗಿದ್ದಂತಹ ಹಣ ನಿಮ್ಮ ಕೈ ಸೇರುವಂತಹ ಮುನ್ಸೂಚನೆ ಇದೆ. ಅಲಂಕಾರಿಕ ವಸ್ತುಗಳು ಅಥವಾ ಭೌತಿಕ ಬೆಳವಣಿಗೆಗಾಗಿ ಹಣ ವಿನಿಯೋಗಿಸಬಹುದು, ಆದರೆ ಇತರರ ಒತ್ತಾಯಕ್ಕೆ ಮಣಿದು ಅಸುರಕ್ಷಿತ ಯೋಜನೆಗಳಲ್ಲಿ ಆತುರದ ಹೂಡಿಕೆ ಮಾಡುವುದನ್ನ ತಪ್ಪಿಸಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಹಿತಕರವಾದ ವಾತಾವರಣವಿರಲಿದ್ದು ಹಿರಿಯರು ಮತ್ತು ಗುರುಗಳ ಆಶೀರ್ವಾದ ದೊರೆಯಲಿದೆ. ಜೀವನ ಸಂಗಾತಿಯೊಂದಿಗೆ ಭಾವನಾತ್ಮಕ ಬೆಂಬಲ ಹೆಚ್ಚಾಗಲಿದ್ದು ನಿಮ್ಮ ನಿರ್ಧಾರಗಳಿಗೆ ಅವರು ಬೆನ್ನೆಲುಬಾಗಿ ನಿಲ್ಲಲಿದ್ದಾರೆ. ಪ್ರೇಮಿಗಳಿಗೆ ಪರಸ್ಪರರ ವ್ಯಕ್ತಿತ್ವಕ್ಕೆ ಗೌರವ ನೀಡುವ ಮೂಲಕ ಬಾಂಧವ್ಯವನ್ನ ಮತ್ತಷ್ಟು ಗಟ್ಟಿಗೊಳಿಸಲು ಇದು ಒಳ್ಳೆಯ ದಿನ. ಇನ್ನ ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಸಂಕೀರ್ಣವಾದ ಸಮಸ್ಯೆಯೊಂದನ್ನ ಬಗೆಹರಿಸುವಂತಹ ನಿಷ್ಪಕ್ಷವಾದಂತಹ ನಿರ್ಧಾರಕ್ಕೆ ಮನ್ನಣೆ ಸಿಗಲಿದೆ. ರಾಜತಾಂತ್ರಿಕತೆಯಿಂದ ಕೆಲಸ ಸಾಧಿಸುವ ನಿಮ್ಮ ಶಕ್ತಿಗೆ ಮೇಲಾಧಿಕಾರಿಗಳು ತಲೆಬಾಗಲಿದ್ದಾರೆ. ವ್ಯಾಪಾರಸ್ಥರಿಗೆ ಹೊಸ ಒಪ್ಪಂದಗಳು ಅಥವಾ ಪಾಲುದಾರಿಕೆ ಮಾತುಕತೆಗಳಲ್ಲಿ ಯಶಸ್ಸು ಸಿಗಲಿದೆ. ಕಾನೂನು ಅಥವಾ
ಸಮಾಲೋಚನಾ ರಂಗದಲ್ಲಿರುವವರಿಗೆ ಇಂದು ಅತ್ಯಂತ ಲಾಭದಾಯಕವಾದಂತಹ ದಿನ. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ, ಆದರೆ ಅತಿಯಾದ ಕೆಲಸ ಅಥವಾ ನಿರಂತರ ಪ್ರಯಾಣದಿಂದಾಗಿ ಸೊಂಟದ ನೋವು ಅಥವಾ ದೈಹಿಕ ಆಯಾಸ ಕಾಣಿಸಿಕೊಳ್ಳಬಹುದು. ದಿನದ ಅಂತ್ಯದಲ್ಲಿ ಸರಿಯಾದ ವಿಶ್ರಾಂತಿಯನ್ನ ಪಡೆದು ಸಾಕಷ್ಟು ನೀರನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ. ನಿಮ್ಮ ರಾಶಾಧಿಪತಿ ಶುಕ್ರನ ಶುಭ ಫಲಕ್ಕಾಗಿ ಇಂದು ಸಂಜೆ ಲಕ್ಷ್ಮೀ ದೇವಿಗೆ ಕ್ಷೀರಾಭಿಷೇಕ ಅಥವಾ ಬಿಳಿ ಹೂಗಳನ್ನ ಅರ್ಪಿಸಿ ಪ್ರಾರ್ಥನೆಯನ್ನ ಮಾಡಿ. ಇಂದು ಮುಂಜಾನೆ ಅಥವಾ ಸಂಜೆ ಹತ್ತಿರದ ಗುರುರಾಯರ ಮಠಕ್ಕೆ ಅಥವಾ ದಕ್ಷಿಣಾಮೂರ್ತಿಯ ಸನ್ನಿಧಿಗೆ ಭೇಟಿ ನೀಡಿ ಓಂ ಗ್ರಾಂ ಗ್ರೀಂ ಗ್ರೌಂ ಸಂ ಗುರುವೇ ನಮಃ ಮಂತ್ರವನ್ನ 11 ಬಾರಿ ಪಠಿಸುವುದರಿಂದ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಸಿಗುವಂತದ್ದಾಗ್ತದೆ. ಇನ್ನು ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಲೇಖನ ಸಾಮಗ್ರಿಗಳನ್ನ ದಾನವಾಗಿ ಮಾಡಿ. ಹಸುವಿಗೆ ಹಸಿರು ಹುಲ್ಲು ಅಥವಾ ನೆನೆಸಿದ ಕಡಲೆ ಬೇಳೆಯನ್ನ ನೀಡುವುದು ನಿಮ್ಮ ಜಾತಕದ ಸಕಾರಾತ್ಮಕವಾದಂತಹ ಶಕ್ತಿಯನ್ನ ಹೆಚ್ಚಿಸುತ್ತದೆ. ಇಂದು ಹಳದಿ, ಬಿಳಿ ಅಥವಾ ಕ್ರೀಮ್ ಬಣ್ಣದ ಉಡುಪನ್ನ ಧರಿಸುವುದು ನಿಮಗೆ ಗೌರವ ಮತ್ತು ಸಕಾರಾತ್ಮಕ ಶಕ್ತಿಯನ್ನ ತರುತ್ತದೆ. ಶುಭ ಸಂಖ್ಯೆಯಾಗಿ 6 ಮತ್ತು 3 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಹಳದಿ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ವೃಶ್ಚಿಕ ರಾಶಿಯವರೇ, ಪ್ರಪಂಚವು ನಿಮ್ಮ ಶಬ್ದದ ಅಬ್ಬರಕ್ಕಲ್ಲ, ನಿಮ್ಮ ಶಬ್ದದ ಹಿಂದಿರುವಂತಹ ಸಂಕಲ್ಪದ ಶಕ್ತಿಗೆ ಗೌರವವನ್ನ ನೀಡುತ್ತದೆ. ಧ್ವನಿಯ ಗದ್ದಲಕ್ಕಿಂತ ಉದ್ದೇಶದ ಸ್ಪಷ್ಟತೆ ಇದ್ದಾಗ ಮೌನವು ಬೆಂಕಿಯಂತೆ ಪ್ರಭಾವವನ್ನ ಬೀರುತ್ತದೆ. ನಿಮ್ಮ ರಾಶಾಧಿಪತಿ ಮಂಗಳ ಹಾಗೂ ಇಂದಿನ ಗುರುಗ್ರಹದ ದೃಷ್ಟಿ ನಿಮ್ಮ ಆಳವಾದ ಆತ್ಮವಿಶ್ವಾಸವನ್ನ ಪ್ರತಿನಿಧಿಸುತ್ತದೆ. ಜಗತ್ತು ನಿಮ್ಮನ್ನ ಗಂಭೀರವಾಗಿ ಆಲಿಸಬೇಕೆಂದರೆ ನೀವು ಪ್ರತಿಯೊಬ್ಬರಿಗೂ ಸಮಜಾಯಿಸಿ ನೀಡುವಂತಹ ಅಗತ್ಯವಿಲ್ಲ. ಕೇವಲ ಮಾತುಗಳಿಂದ ಜಗತ್ತು ಗೆಲ್ಲಲು ಹೋಗಬೇಡಿ. ನೀವು ನಡವಳಿಕೆ, ನಿಮ್ಮ ದೃಢ ಸಂಕಲ್ಪ ಮತ್ತು ನಿಮ್ಮ ನಿಲುವಿನಿಂದ ಮಾತನಾಡಿ. ಒಬ್ಬ ವೃಶ್ಚಿಕ ರಾಶಿಯ ವ್ಯಕ್ತಿ ಸ್ಪಷ್ಟತೆ ಮತ್ತು ಶಕ್ತಿಯಿಂದ ಮಾತನಾಡಿದಾಗ ಇಡೀ ಜಗತ್ತೇ ಮೌನವಾಗಿ ಕಿವಿಗೊಡುತ್ತದೆ. ನಿಮ್ಮ ಆಂತರಿಕ ಶಕ್ತಿಯನ್ನ ಅರಿತು ಮುನ್ನಡೆಯಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಕಾರ್ಯಕ್ಷಮತೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಗೆ ಸಂಪೂರ್ಣ ಮನ್ನಣೆ ದೊರೆಯಲಿದೆ. ನಿಮ್ಮ ರಹಸ್ಯಾತ್ಮಕ ತಂತ್ರಗಳು ಹಾಗೂ ಕಠಿಣ ಪರಿಶ್ರಮವು ಸಂಕೀರ್ಣವಾದ ಯೋಜನೆಯೊಂದನ್ನ ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ಅಥವಾ ಗುಪ್ತ ಮೂಲಗಳಿಂದ ಸಕಾರಾತ್ಮಕ ಲಾಭ ಸಿಗುವ ಯೋಗವಿದೆ. ರಿಸರ್ಚ್, ವೈದ್ಯಕೀಯ ಹಾಗೂ ತಾಂತ್ರಿಕ ರಂಗದಲ್ಲಿರುವವರಿಗೆ ಅತ್ಯಂತ ಪ್ರಗತಿಪರವಾದಂತಹ ದಿನ. ಇನ್ನು ಆರ್ಥಿಕವಾಗಿ ಇಂದು ಧನಾತ್ಮಕ ಮತ್ತು ದೃಢವಾದ ದಿನ. ಅನಿರೀಕ್ಷಿತ ಧನಲಾಭ ಹಾಗೂ ದೀರ್ಘಕಾಲದಿಂದ ಬರಬೇಕಾಗಿದ್ದಂತಹ ಹಣ ನಿಮ್ಮ ಕೈ ಸೇರುವ ಸಾಧ್ಯತೆ ಇದೆ. ಆದರೆ ಶೋಕಿ ಅಥವಾ ಅನಗತ್ಯ ವಸ್ತುವಿನ ಖರೀದಿಗಾಗಿ ದೊಡ್ಡ ಮೊತ್ತವನ್ನ ವ್ಯಯಿಸುವುದನ್ನ ತಪ್ಪಿಸಬೇಕಾಗುತ್ತೆ. ದೀರ್ಘಾವಧಿಯ ಉಳಿತಾಯ ಯೋಜನೆಗಳಲ್ಲಿ ಹಣ ತೊಡಗಿಸಲು ಇದು ಸೂಕ್ತವಾದಂತಹ ಸಮಯ. ಇನ್ನು ಕುಟುಂಬದಲ್ಲಿ ಹಿರಿಯರ ಮತ್ತು ಗುರುಗಳ ಆಶೀರ್ವಾದ ನಿಮ್ಮ ಮೇಲಿರುವಂತದ್ದು. ಸಂಬಂಧಗಳಲ್ಲಿ ಇದ್ದಂತಹ ಸಣ್ಣ ಪುಟ್ಟ ಅನುಮಾನಗಳು ನಿವಾರಣೆಯಾಗಿ ಪರಸ್ಪರ ನಂಬಿಕೆ ಹೆಚ್ಚಾಗಲಿದೆ. ಜೀವನ ಸಂಗಾತಿಯು ನಿಮ್ಮ ಆಲೋಚನೆಗಳಿಗೆ ಸಂಪೂರ್ಣ ಬೆಂಬಲವಾಗಿ ನಿಲ್ಲಲಿದ್ದಾರೆ. ಪ್ರೇಮಿಗಳಿಗೆ ತಮ್ಮ ಇಷ್ಟವಾದ ವಿಷಯವನ್ನ ಗಂಭೀರವಾಗಿ ಹಂಚಿಕೊಳ್ಳಲು ಇದು ಒಳ್ಳೆಯ ದಿನ. ಇನ್ನು ದೈಹಿಕವಾಗಿ ನೀವು ಬಲಶಾಲಿಯಾಗಿ ಇರುತ್ತಿದ್ದರೂ ಅತಿಯಾದ ಮಾನಸಿಕ ತೀವ್ರತೆಯಿಂದಾಗಿ ಶಿರೋವೇದನೆ ಅಥವಾ ಕಣ್ಣಿನ ಉರಿ ಕಾಣಿಸಿಕೊಳ್ಳಬಹುದು. ದಿನದ ಅಂತ್ಯದಲ್ಲಿ ಸರಿಯಾದ ನಿದ್ರೆ ಮತ್ತು ಧ್ಯಾನಕ್ಕೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಸುಬ್ರಹ್ಮಣ್ಯ ಸ್ವಾಮಿಗೆ ಅಥವಾ ಆಂಜನೇಯ ಸ್ವಾಮಿಗೆ ಹಳದಿ ಅಥವಾ ಕೆಂಪು ಹೂಗಳನ್ನು ಅರ್ಪಿಸಿ ಹನುಮಾನ್ ಚಾಲಿಸವನ್ನ ಪಠಿಸುವುದರಿಂದ ನಿಮ್ಮ ವಾಕ್ಚಾತುರ್ಯ ಮತ್ತು ಧೈರ್ಯ ದುಪ್ಪಟ್ಟಾಗುವಂತದ್ದು. ಇನ್ನು ಗುರುಗ್ರಹದ ಶುಭ ಕೃಪೆಗಾಗಿ ಓಂ ಕ್ಲೀಂ ದಕ್ಷಿಣಾಮೂರ್ತಿಯೇ ನಮಃ ಅಥವಾ ಓಂ ಬೃಹಸ್ಪತಿಯೇ ನಮಃ ಮಂತ್ರವನ್ನ 11 ಬಾರಿ ಜಪಿಸಬೇಕಾಗುತ್ತೆ. ಇಂದು ಮುಂಜಾನೆ ಹಣೆಗೆ ಸ್ವಲ್ಪ ಅರಿಶಿನ ಅಥವಾ ಕೆಂಪು ಶ್ರೀಗಂಧದ ತಿಲಕವನ್ನ ಇಟ್ಕೊಳ್ಳಿ. ಸಾಧ್ಯವಾದರೆ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಹಳದಿ ಬಣ್ಣದ ಲೇಖನ ಸಾಮಗ್ರಿಗಳನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇಂದು ಕೆಂಪು ಅಥವಾ ಹಳದಿ ಬಣ್ಣದ ಉಡುಪನ್ನ ಧರಿಸುವುದು ನಿಮಗೆ ಸಕಾರಾತ್ಮಕವಾದಂತಹ ಶಕ್ತಿಯನ್ನ ಹೆಚ್ಚಿಸುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 9 ಮತ್ತು 3 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಕೆಂಪು ಮತ್ತು ಹಳದಿ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಧನುರ್ರಾಶಿಯವರ ಬಿಲ್ಲುಗಾರನು ಬಾಣವನ್ನ ಬಿಡುವ ಮೊದಲು ಇಡೀ ಜಗತ್ತಿನ ಶಬ್ದವನ್ನ ಮರೆತು ಕೇವಲ ಗುರಿಯ ಮೇಲೆ ಗಮನವಿಡುತ್ತಾನೆ. ಅದೇ ರೀತಿ ನಿಮ್ಮ ಮಾತು ಮತ್ತು ನಿರ್ಧಾರದ ಹಿಂದೆ ದೃಢವಾದ ನಂಬಿಕೆ ಇದ್ದಾಗ ಇಡೀ ಜಗತ್ತು ತನ್ನ ಕೆಲಸವನ್ನ ನಿಲ್ಲಿಸಿ ನಿಮ್ಮನ್ನ ಆಲಿಸಬೇಕಾಗುತ್ತದೆ. ನಿಮ್ಮ ಚಿಹ್ನೆಯೇ ಧನಸ್ಸು ಹಾಗೂ ಬಾಣ. ನಿಮ್ಮ ಸತ್ಯದ ಹಾದಿಯಲ್ಲಿ ನಡೆಯುವ ಜನ್ಮಜಾತ ಮಾರ್ಗದರ್ಶಕರು ನೀವು. ಆದರೆ ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಸ್ವೀಕರಿಸಬೇಕೆಂದರೆ ಬರೀ ಸಿದ್ಧಾಂತಗಳನ್ನ ಬೋಧಿಸಬೇಡಿ. ನಿಮ್ಮ ಬದುಕಿನ ಅನುಭವ ಮತ್ತು ಆಳವಾದ ಜ್ಞಾನದಿಂದ ಮಾತನಾಡಿ. ನೀವು ಅರ್ಧ ಮನಸ್ಸಿನಿಂದ ಹೇಳುವ 100 ಮಾತುಗಳಿಗಿಂತ 100% ನಂಬಿಕೆಯಿಂದ ಆಡುವ ಒಂದೇ ಮಾತು ಇಡೀ ವಾತಾವರಣದ ಮೇಲೆಯೇ ಪ್ರಭಾವವನ್ನ ಬೀರುತ್ತದೆ. ಇಂದಿನಿಂದ ನಿಮ್ಮ ಪ್ರತಿಯೊಂದು ಹೆಜ್ಜೆ ಮತ್ತು ಮಾತು ನಿಖರವಾದ ಬಾಣದಂತೆ ಸ್ಪಷ್ಟವಾಗಿರಬೇಕಾಗುತ್ತೆ. ಇಂದು ಆರ್ಥಿಕವಾಗಿ ಶುಭ ಮತ್ತು ಪ್ರಗತಿದಾಯಕವಾದಂತಹ ದಿನ. ಹಳೆಯ ಹೂಡಿಕೆಗಳು ಹಾಗೂ ಆಸ್ತಿಯಿಂದ ನಿರೀಕ್ಷಿತ ಧನ ಲಾಭವಾಗುವಂತಹ ಸೂಚನೆ ಇದೆ. ಧಾರ್ಮಿಕ ಮತ್ತು ಶೈಕ್ಷಣಿಕ ಕಾರ್ಯಗಳಿಗಾಗಿ ಹಣ ವಿನಿಯೋಗಿಸುವಿರಿ. ಆದರೆ ತರಾತುರಿಯಲ್ಲಿ ಅತಿಯಾದ ಆತ್ಮವಿಶ್ವಾಸದಿಂದ ಯಾವುದೇ ದೊಡ್ಡ ಪ್ರಮಾಣದ ಸಾಲ
ಸಾಲದ ಜವಾಬ್ದಾರಿಯನ್ನ ವಹಿಸಿಕೊಳ್ಳುವ ಹಾಗಿಲ್ಲ ನೀವು. ಇನ್ನು ಕುಟುಂಬದಲ್ಲಿ ಮಂಗಳಕರ ಹಾಗೂ ಪವಿತ್ರ ವಾತಾವರಣವಿರಲಿದೆ. ತಂದೆ ತಾಯಿಯರು ಅಥವಾ ಗುರುಗಳ ಸಂಪೂರ್ಣ ಆಶೀರ್ವಾದ ನಿಮ್ಮ ಮೇಲಿರುವಂಥದ್ದು. ಜೀವನ ಸಂಗಾತಿಯೊಂದಿಗಿನ ಬಾಂಧವ್ಯದಲ್ಲಿ ಪರಸ್ಪರ ಗೌರವ ಹೆಚ್ಚಾಗಲಿದ್ದು, ಭವಿಷ್ಯದ ಪ್ರಮುಖ ನಿರ್ಧಾರಗಳ ಕುರಿತು ಸಕಾರಾತ್ಮಕ ಚರ್ಚೆ ನಡೆಯಲಿದೆ. ಪ್ರೇಮಿಗಳಿಗೆ ಇಂದು ಪರಸ್ಪರರ ಆಕಾಂಕ್ಷೆಗಳನ್ನ ಗೌರವಿಸುವ ಮೂಲಕ ಸಂಬಂಧ ಇನ್ನಷ್ಟು ಗಟ್ಟಿಯಾಗುವಂತದ್ದನ್ನ ಕಾಣ್ತೀರಾ. ಇನ್ನ ನಿಮ್ಮ ರಾಶಾಧಿಪತಿಯಾದಂತಹ ಗುರುಗ್ರಹದ ದಿನವಾಗಿರುವುದರಿಂದ ವೃತ್ತಿರಂಗದಲ್ಲಿ ನಿಮ್ಮ ಜ್ಞಾನ ಮತ್ತು ಅನುಭವಕ್ಕೆ ವಿಶೇಷ ಗೌರವ ಸಿಗಲಿದೆ. ಕಚೇರಿಯಲ್ಲಿ ಕಠಿಣ ಸವಾಲುಗಳಿಗೆ ನೀವು ನೀಡುವ ಸರಳ ಹಾಗೂ ಧನಾತ್ಮಕ ಪರಿಹಾರಗಳು ಮೇಲಾಧಿಕಾರಿಗಳನ್ನ ಬೆರಗುಗೊಳಿಸಲಿವೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಅಥವಾ ವಿದೇಶಿ ಸಂಪರ್ಕದಿಂದ ಲಾಭದಾಯಕ ಒಪ್ಪಂದಗಳು ಕೂಡಿ ಬರಲಿವೆ. ಶಿಕ್ಷಣ, ಸಲಹಾ ರಂಗ ಮತ್ತು ಮಾರ್ಗದರ್ಶನ ನೀಡುವ ವೃತ್ತಿರಲ್ಲಿರುವವರಿಗೆ ಅತ್ಯಂತ ಯಶಸ್ಸಿನ ದಿನವಾಗಿರುವಂತದ್ದು. ಇಂದು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಉತ್ಸಾಹ ಹಾಗೂ ಧನಾತ್ಮಕ ಶಕ್ತಿ ಹೆಚ್ಚಾಗಿರುತ್ತದೆ. ಆದಾಗ್ಯೂ ಕಾಲೋಚಿತ ಆಹಾರ ವ್ಯತ್ಯಾಸದಿಂದಾಗಿ ಜೀರ್ಣಕ್ರಿಯೆಯ ತೊಂದರೆ ಅಥವಾ ಉಷ್ಣದ ಬಾಧೆ ಕಾಣಿಸಿಕೊಳ್ಳಬಹುದು. ಸಾತ್ವಿಕ ಆಹಾರ ಸೇವನೆ ಮತ್ತು ಸಾಕಷ್ಟು ನೀರು ಕುಡಿಯುವುದು ಹಿತಕರವಾಗಿರುವಂತದ್ದು. ಇಂದು ಮುಂಜಾನೆ ಅಥವಾ ಸಂಜೆ ಹತ್ತಿರದ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಅಥವಾ ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಅಥವಾ ದತ್ತಾತ್ರೇಯ ಸನ್ನಿಧಿಗೆ ಭೇಟಿ ನೀಡಬೇಕಾಗತ್ತೆ. ಓಂ ಬೃಹಸ್ಪತಿಯೇ ನಮಃ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಬೇಕಾಗತ್ತೆ. ಇಂದು ಪೂಜೆಯ ನಂತರ ಕೊಂಚ ಹಳದಿ, ಶ್ರೀಗಂಧ ಅಥವಾ ಅರಿಶಿಣದ ತಿಲಕವನ್ನ ಹಣೆಗೆ ಧರಿಸುವುದರಿಂದ ನಿಮ್ಮ ಮಾತುಗಳಿಗೆ ಆಕರ್ಷಣೆ ಮತ್ತು ಆಲೋಚನೆಗಳಿಗೆ ಸ್ಪಷ್ಟತೆಯು ಕೂಡ ಲಭಿಸುವಂತದ್ದಾಗ್ತದೆ. ಇನ್ನು ಬಡ ವಿದ್ಯಾರ್ಥಿಗಳಿಗೆ ಅಥವಾ ಶಾಲಾ ಮಕ್ಕಳಿಗೆ ಪುಸ್ತಕ, ಪೆನ್ ಅಥವಾ ಹಳದಿ ಬಣ್ಣದ ಸಿಹಿ ಪದಾರ್ಥಗಳನ್ನ ಹಂಚಿ. ಹಸುವಿಗೆ ನೆನೆಸಿದ ಕಡಲೆಬೇಳೆ ಮತ್ತು ಬೆಲ್ಲವನ್ನ ತಿನ್ನಿಸುವುದು ಅತ್ಯಂತ ಶುಭಪ್ರದ. ಶುಭ ಸಂಖ್ಯೆಯಾಗಿ 3 ಮತ್ತು 9. ಶುಭ ಬಣ್ಣವಾಗಿ ಹಳದಿ ಮತ್ತು ಕೇಸರಿ ಬಣ್ಣ. ಮಕರ ರಾಶಿ. ಮಕರ ರಾಶಿಯವರ ಪರ್ವತವು ಯಾರಿಗೂ ತನ್ನ ಎತ್ತರವನ್ನ ಸಾಬೀತುಪಡಿಸಲು ಅಬ್ಬರಿಸುವುದಿಲ್ಲ. ಅದು ಮೌನವಾಗಿ ಸ್ಥಿರವಾಗಿ ನಿಂತಿರುತ್ತದೆ. ಆದರೆ ಅದರ ಆ ಎತ್ತರ ಮತ್ತು ಸ್ಥಿರತೆಯ ಇಡೀ ಜಗತ್ತು ತಲೆಬಾಗಿ ನೋಡುವಂತೆ ಮಾಡುತ್ತದೆ. ನೀವು ಶನಿ ದೇವರ ಆಧಿಪತ್ಯಕ್ಕೆ ಒಳಪಟ್ಟವರು. ಹಾಗಾಗಿ ನಿಮ್ಮ ಶಕ್ತಿಯೇ ನಿಮ್ಮ ಸ್ಥಿರತೆ ಮತ್ತು ಮೌನ. ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಆಲಿಸಬೇಕೆಂದರೆ ನೀವು ಪ್ರತಿಯೊಂದಕ್ಕೂ ಪ್ರತಿಕ್ರಿಯಿಸುವಂತಹ ಅಗತ್ಯವಿಲ್ಲ. ನಿಮ್ಮ ನಿರ್ಧಾರಗಳಲ್ಲಿ ಗಾಂಭೀರ್ಯವಿರಲಿ. ನಿಮ್ಮ ಕೆಲಸದಲ್ಲಿ ಸ್ಪಷ್ಟತೆ ಇರಲಿ. ಯಾರು ಏನು ಹೇಳಿದರೂ ನಿಶ್ಚಲವಾಗಿ ನಿಮ್ಮ ಕರ್ತವ್ಯವನ್ನ ಮಾಡಬೇಕಾಗತ್ತೆ. ನೀವು ಮೌನವಾಗಿ ಸಾಧಿಸಿ ತೋರಿಸಿದಾಗ ನಿಮ್ಮ ಆ ಮೌನವೇ ಜಗತ್ತು ಕಣ್ಣಿಟ್ಟು ನೋಡುವಂತೆ ಮಾಡುವ ಅತಿ ದೊಡ್ಡದಾದಂತಹ ಶಕ್ತಿ ಆಗ್ತದೆ. ಇಂದು ಆರ್ಥಿಕವಾಗಿ ಅತ್ಯಂತ ಭದ್ರವಾದ ಮತ್ತು ಯೋಗದಾಯಕವಾದಂತಹ ದಿನ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಬೀಳಲಿದ್ದು ಉಳಿತಾಯದ ಪ್ರಮಾಣ ಹೆಚ್ಚಾಗಲಿದೆ. ದೀರ್ಘಾವಧಿಯ ಆಸ್ತಿ ಅಥವಾ ಷೇರುಗಳಲ್ಲಿ ಹೂಡಿಕೆ ಮಾಡಲು ಇದು ಸೂಕ್ತವಾದಂತಹ ಸಮಯ. ಹಳೆಯ ಸಾಲದ ಬಾಕಿಗಳು ಮರುಪಾವತಿಯಾಗುವಂತಹ ಮುನ್ಸೂಚನೆಯೂ ಕೂಡ ಇರುವಂತದ್ದು. ಇನ್ನು ಕುಟುಂಬದಲ್ಲಿ ಹಿರಿಯರ ಬೆಂಬಲ ಮತ್ತು ಆಶೀರ್ವಾದ ನಿಮಗಿರುತ್ತದೆ. ಮನೆಯಲ್ಲಿದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ನಿಮ್ಮ ವಿವೇಚನೆಯ ಮಾತುಗಳಿಂದ ಬಗೆಹರಿಯಲಿವೆ. ಜೀವನ ಸಂಗಾತಿಯೊಂದಿಗೆ ಭವಿಷ್ಯದ ದೊಡ್ಡ ಯೋಜನೆಯೊಂದರ ಕುರಿತು ಮಹತ್ವದ ಚರ್ಚೆ ನಡೆಯಲಿದೆ. ಪ್ರೇಮಿಗಳಿಗೆ ಇಂದು ಪರಸ್ಪರರ ಗೌರವ ಮತ್ತು ನಂಬಿಕೆಯೂ ಕೂಡ ವೃದ್ಧಿಯಾಗುವಂತಹ ದಿನ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಕಠಿಣ ಸವಾಲುಗಳನ್ನ ಎದುರಿಸಿ ಗೆಲ್ಲುವ ಅದ್ಭುತ ಅವಕಾಶ ಸಿಗಲಿದೆ. ನಿಮ್ಮ ದೀರ್ಘಕಾಲದ ಅನುಭವ ಮತ್ತು ಪರಿಶ್ರಮಕ್ಕೆ ಮೇಲಾಧಿಕಾರಿಗಳಿಂದ ಸಂಪೂರ್ಣ ಮನ್ನಣೆ ದೊರೆಯಲಿದೆ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಯಿಂದ ಲಾಭ ಅಥವಾ ಸ್ಥಿರಾಸ್ತಿ ಮೂಲಗಳಿಂದ ನೂತನ ಲಾಭಾಂಶ ಸಿಗುವಂತಹ ಸಾಧ್ಯತೆ ಇದೆ. ತಾಂತ್ರಿಕ ಹಾಗೂ ನಿರ್ಮಾಣ ಕ್ಷೇತ್ರದಲ್ಲಿರುವವರಿಗೆ ಅತ್ಯಂತ ಯಶಸ್ವಿಯ ದಿನವಾಗಿರುವಂತದ್ದು. ಇನ್ನು ಕುಟುಂಬದಲ್ಲಿ ಹಿರಿಯರ ಬೆಂಬಲ ಮತ್ತು ಆಶೀರ್ವಾದ ನಿಮಗಿರುವಂತದ್ದು. ಮನೆಯಲ್ಲಿದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ನಿಮ್ಮ ವಿವೇಚನೆಯ ಮಾತುಗಳಿಂದ ಬಗೆಹರಿಯುವಂತದ್ದು. ಜೀವನ ಸಂಗಾತಿಯೊಂದಿಗೆ ಭವಿಷ್ಯದ ದೊಡ್ಡ ಯೋಜನೆಯೊಂದರ ಕುರಿತು ಮಹತ್ವದ ಚರ್ಚೆ ನಡೆಯಲಿದೆ. ಪ್ರೇಮಿಗಳಿಗೆ ಇಂದು ಪರಸ್ಪರ ಗೌರವ ಮತ್ತು ನಂಬಿಕೆಯೂ ಕೂಡ ವೃದ್ಧಿಯಾಗುವಂತಹ ದಿನ. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಸ್ಥಿರವಾಗಿರುತ್ತದೆ. ಆದರೆ ಅತಿಯಾದ ಕೆಲಸದ ಒತ್ತಡದಿಂದಾಗಿ ಮಂಡಿ ನೋವು ಅಥವಾ ಮೂಳೆಗಳಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಆಯಾಸ ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ಸಂಜೆ ಸ್ವಲ್ಪ ಸಮಯ ಲಘು ವ್ಯಾಯಾಮ ಮತ್ತು ಧ್ಯಾನವನ್ನ ಮಾಡಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಹತ್ತಿರದ ಗುರುರಾಯರ ಮಠಕ್ಕೆ ಭೇಟಿ ನೀಡಿ ಓಂ ಶಂ ಶನೇಶ್ವರಾಯ ನಮಃ ಮತ್ತು ಓಂ ಶ್ರೀ ರಾಘವೇಂದ್ರಾಯ ನಮಃ ಮಂತ್ರಗಳನ್ನ ಪಠಿಸುವುದರಿಂದ ಸಕಲ ಅಡೆತಡೆಗಳು ನಿವಾರಣೆಯಾಗ್ತವೆ. ಇಂದು ಶಿವಲಿಂಗಕ್ಕೆ ತೀರ್ಥಾಭಿಷೇಕವನ್ನ ಮಾಡಿ ಬಿಲ್ಪತ್ರೆ ಅರ್ಪಿಸುವುದರಿಂದ ಮನಸ್ಸಿಗೆ ಅಪಾರ ಧೈರ್ಯ ಮತ್ತು ಸ್ಥಿರತೆ ದೊರೆಯುತ್ತದೆ. ಇಂದು ಶ್ರಮಿಕ ವರ್ಗದವರಿಗೆ ಅಥವಾ ಬಡ ವಿದ್ಯಾರ್ಥಿಗಳಿಗೆ ಅನ್ನದಾನ ಅಥವಾ ಲೇಖನ ಸಾಮಗ್ರಿಗಳನ್ನ ದಾನವಾಗಿ ಮಾಡಿ. ಹಸುವಿಗೆ ನೆನೆಸಿದ ಕಡಲೆಬೇಳೆ ಮತ್ತು ಬೆಲ್ಲವನ್ನ ತಿನ್ನಿಸುವುದು ಅತ್ಯಂತ ಶ್ರೇಷ್ಠವಾದುದು. ಶುಭ ಸಂಖ್ಯೆಯಾಗಿ 8 ಮತ್ತು 3 ಬಳಸಿ. ಶುಭ ಬಣ್ಣವಾಗಿ ನೀಲಿ ಮತ್ತು ಹಳದಿ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ಕುಂಭರಾಶಿ. ಕುಂಭರಾಶಿಯವರ ಮಾತಿನ ಅಬ್ಬರವು ಕೇವಲ ಕ್ಷಣಿಕ ಗಮನವನ್ನ ಸೆಳೆಯಬಹುದು. ಆದರೆ ಆಲೋಚನೆಯ ಆಳ ಮತ್ತು ಸತ್ಯದ
ತೂಕವು ಇಡೀ ಯುಗವನ್ನೇ ಬದಲಾಯಿಸುತ್ತದೆ. ನೀವು ಏನು ಹೇಳುತ್ತೀರಿ ಎಂಬುದಕ್ಕಿಂತ ಯಾವ ಸತ್ಯದ ತಳಹದಿಯ ಮೇಲೆ ನಿಂತು ಹೇಳುತ್ತೀರಿ ಎಂಬುದು ಬಹಳ ಮುಖ್ಯವಾಗ್ತದೆ. ನೀವು ಶನಿದೇವರ ಆಧಿಪತ್ಯಕ್ಕೆ ಒಳಪಟ್ಟ ದೂರದೃಷ್ಟಿಯೇ ಉಳ್ಳಂತಹ ಯುಗ ಪುರುಷರು. ನೀವು ಕೇವಲ ಇಂದಿನ ಬಗ್ಗೆ ಯೋಚಿಸುವವರಲ್ಲ, ಭವಿಷ್ಯದ ದಾರಿಯನ್ನ ನಿರ್ಮಿಸುವವರು. ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಸ್ವೀಕರಿಸಬೇಕೆಂದರೆ ಈ ಎಲ್ಲರಂತೆ ಹರಿತವಾದ ಮಾತುಗಳ ಹಿಂದೆ ಬೀಳಬೇಡಿ. ನಿಮ್ಮ ಅನುಭವ, ಆಳವಾದ ಜ್ಞಾನ ಮತ್ತು ಪ್ರಾಮಾಣಿಕತೆಯನ್ನ ನಿಮ್ಮ ಮಾತಿನಲ್ಲಿ ತರಬೇಕಾಗುತ್ತೆ. ನೀವು ತಾಳ್ಮೆಯಿಂದ, ಸ್ಪಷ್ಟತೆಯಿಂದ ಮತ್ತು ನಿಷ್ಪಾತವಾಗಿ ಮಾತನಾಡಿದಾಗ ಜಗತ್ತು ತನ್ನ ಎಲ್ಲ ಗದ್ದಲಗಳನ್ನ ಬದಿಗಿಟ್ಟು ನಿಮ್ಮ ಮಾತುಗಳನ್ನ ಕಿವಿಗೊಟ್ಟು ಆಲಿಸುವಂತದ್ದಾಗ್ತದೆ. ನಿಮ್ಮ ಸತ್ಯವೇ ನಿಮ್ಮ ಶಕ್ತಿಯಾಗುವಂಥದ್ದು. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಸಂಕೀರ್ಣವಾದ ತಾಂತ್ರಿಕ ಅಥವಾ ನಿರ್ವಹಣಾ ಸಮಸ್ಯೆಯನ್ನ ಬಗೆಹರಿಸುವ ಅವಕಾಶ ಸಿಗಲಿದೆ. ನಿಮ್ಮ ದೀರ್ಘದೃಷ್ಟಿ ಮತ್ತು ಸ್ವತಂತ್ರ ಆಲೋಚನೆಗಳಿಗೆ ಮೇಲಾಧಿಕಾರಿಗಳಿಂದ ವಿಶೇಷ ಮನ್ನಣೆ ಲಭಿಸಲಿದೆ. ವ್ಯಾಪಾರಸ್ಥರಿಗೆ ದೂರದೃಷ್ಟಿಯ ಯೋಜನೆಗಳನ್ನ ಜಾರಿಗೆ ತರಲು ಇದು ಅತ್ಯುತ್ತಮವಾದಂತಹ ಸಮಯ. ಸಂಶೋಧನೆ, ವಿಜ್ಞಾನ, ಸಾಮಾಜಿಕ ಕ್ಷೇತ್ರ ಮತ್ತು ತಂತ್ರಜ್ಞಾನ ರಂಗದಲ್ಲಿ ಇರುವವರಿಗೆ ಇಂದು ಯಶಸ್ಸಿನ ದಿನವಾಗಿರುವಂತದ್ದು. ಇನ್ನು ಆರ್ಥಿಕವಾಗಿ ಇಂದು ಸ್ಥಿರ ಮತ್ತು ಪ್ರಗತಿಪರವಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ಅಥವಾ ನಿಂತು ಹೋಗಿದ್ದ ಹಣ ಮರಳಿ ಬರುವಂತಹ ಮುನ್ಸೂಚನೆ ಇದೆ. ಗುರುಗ್ರಹದ ಶುಭ ದೃಷ್ಟಿಯಿಂದಾಗಿ ಭವಿಷ್ಯದ ಉಳಿತಾಯ ಅಥವಾ ಸುರಕ್ಷತೆಗಾಗಿ ದೀರ್ಘಾವಧಿ ಉಳಿತಾಯ ಯೋಜನೆಗಳಲ್ಲಿ ಹಣ ತೊಡಗಿಸಲು ಇದು ಸೂಕ್ತವಾದಂತಹ ಸಮಯ. ಆದರೆ ಪ್ರಭಾವಕ್ಕೆ ಒಳಗಾಗಿ ಅನಗತ್ಯ ಖರ್ಚುಗಳನ್ನ ಮಾಡುವ ಹಾಗಿಲ್ಲ. ನೀವು ಇನ್ನು ಕುಟುಂಬದಲ್ಲಿ ಜ್ಞಾನಿ ಹಾಗೂ ಹಿರಿಯರ ಮಾರ್ಗದರ್ಶನ ಸಿಗುವಂತದ್ದು. ಪ್ರಮುಖ ಕುಟುಂಬ ನಿರ್ಧಾರಗಳಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಹೆಚ್ಚಿನ ಆದ್ಯತೆ ದೊರೆಯುತ್ತದೆ. ಜೀವನ ಸಂಗಾತಿಯೊಂದಿಗೆ ಆಳವಾದ ಆಲೋಚನೆಗಳನ್ನ ಹಂಚಿಕೊಳ್ಳುವ ಮೂಲಕ ಅನುಬಂಧ ಗಟ್ಟಿಯಾಗ್ತದೆ. ಪ್ರೇಮಿಗಳಿಗೆ ತಮ್ಮ ಬಾಂಧವ್ಯವನ್ನ ಮುಕ್ತ ಸಂವಹನ ಮತ್ತು ನಂಬಿಕೆಯೂ ಕೂಡ ಹೆಚ್ಚಾಗುವಂತದ್ದು. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುವಂತದ್ದು. ಆದರೆ ನಿರಂತರವಾಗಿ ಯೋಚಿಸುವುದರಿಂದ ಅಥವಾ ಕೆಲಸದಲ್ಲಿ ಮುಳುಗುವುದರಿಂದ ನರಗಳ ದಣಿವು ಮತ್ತು ಕಾಲು ನೋವು ಕಾಣಿಸಿಕೊಳ್ಳಬಹುದು. ಸಂಜೆ ಸ್ವಲ್ಪ ಸಮಯ ಪ್ರಕೃತಿಯ ಮಡಿಲಲ್ಲಿ ಪ್ರಾಣಾಯಾಮ ಅಥವಾ ಧ್ಯಾನ ಮಾಡುವುದು ಮನಸ್ಸನ್ನ ಶಾಂತಗೊಳಿಸುವಂತದ್ದಾಗ್ತದೆ. ಇಂದು ಮುಂಜಾನೆ ಅಥವಾ ಸಂಜೆ ಹತ್ತಿರದ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಅಥವಾ ಶಿವನ ಸನ್ನಿಧಿಗೆ ಭೇಟಿ ನೀಡಿ ಓಂ ಶ್ರೀಂ ಶ್ರೀಂ ಶ್ರೋಂ ಸಂ ಶನೇಶ್ವರಾಯ ನಮಃ ಹಾಗೂ ಗುರು ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇಂದು ಸಂಜೆ ಅರಳಿ ಮರದ ಕೆಳಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ 3 ಬಾರಿ ಪ್ರದಕ್ಷಿಣೆಯನ್ನ ಹಾಕಬೇಕಾಗುತ್ತೆ. ಇದು ಕಾರ್ಯಕ್ಷೇತ್ರದಲ್ಲಾಗುವಂತಹ ಅಡೆತಡೆಗಳನ್ನ ದೂರ ಮಾಡುವಂತದ್ದು. ಬಡ ವಿದ್ಯಾರ್ಥಿಗಳಿಗೆ ಅಥವಾ ಶ್ರಮಿಕ ವರ್ಗದವರಿಗೆ ಹಳದಿ ಧಾನ್ಯ ಅಥವಾ ಲೇಖನ ಸಾಮಗ್ರಿಗಳನ್ನ ದಾನವಾಗಿ ಮಾಡಿ. ಹಸುವಿಗೆ ಬೆಲ್ಲ ಮತ್ತು ಗೋಧಿಯನ್ನ ನೀಡುವುದು ನಿಮ್ಮ ಜಾತಕದ ಶುಭ ಶಕ್ತಿಯನ್ನ ಹೆಚ್ಚಿಸುವಂತದ್ದಾಗ್ತದೆ. ಇಂದು ನೀಲಿ, ಹಳದಿ ಅಥವಾ ನೇರಳೆ ಬಣ್ಣದ ಉಡುಪನ್ನ ಧರಿಸುವುದು ನಿಮಗೆ ಮಾನಸಿಕ ಸ್ಥಿರತೆ ಮತ್ತು ಗೌರವವನ್ನ ತರುತ್ತದೆ. ಶುಭ ಸಂಖ್ಯೆ 8 ಮತ್ತು 3. ಶುಭ ಬಣ್ಣ ನೀಲಿ ಮತ್ತು ಹಳದಿ ಬಣ್ಣವನ್ನ ಬಳಸಬೇಕಾಗುತ್ತೆ. ನೀವು ಮೀನರಾಶಿಯವರ ಜಗತ್ತಿನಲ್ಲಿ ಅತಿ ದೊಡ್ಡ ಶಬ್ದ ಮಾಡುವವರು ಅಲ್ಲ, ಆಳವಾದ ಜ್ಞಾನ ಮತ್ತು ಸ್ಥಿರತೆಯನ್ನ ಹೊಂದಿದವರೇ ಇತಿಹಾಸವನ್ನ ಬರೆಯುತ್ತಾರೆ. ನದಿಯು ತನ್ನ ಶಾಂತ ಹರಿವಿನಿಂದಲೇ ಬಂಡೆಯನ್ನ ಕೊರೆಯುವ ಶಕ್ತಿಯನ್ನ ಪಡೆಯುತ್ತದೆ. ನೀವು ದೇವಗುರು ಬೃಹಸ್ಪತಿಯ ಆಧಿಪತ್ಯಕ್ಕೆ ಒಳಪಟ್ಟಂತಹ ಜ್ಞಾನಿಗಳು. ನಿಮ್ಮಲ್ಲಿ ಭಾವನಾತ್ಮಕ ಆಳ ಮತ್ತು ಕರುಣೆ ಅಪಾರವಾಗಿದೆ. ಆದರೆ ಹಲವು ಬಾರಿ ನಿಮ್ಮ ಸೌಮ್ಯತೆಯನ್ನ ಜಗತ್ತು ದೌರ್ಬಲ್ಯವೆಂದು ಭಾವಿಸುವ ಅಪಾಯವಿರುತ್ತದೆ. ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಆಲಿಸಬೇಕೆಂದರೆ ನಿಮ್ಮ ಮಾತಿನಲ್ಲಿ ಅನುಕಂಪದ ಜೊತೆಗೆ ಆತ್ಮವಿಶ್ವಾಸದ ದೃಢತೆ ಇರಬೇಕಾಗುತ್ತೆ. ನೀವು ಯಾವುದೋ ಕಲ್ಪನಾ ಲೋಕದಲ್ಲ, ವಾಸ್ತವದ ಭದ್ರ ಬುನಾದಿಯ ಮೇಲೆ ನಿಂತು ಮಾತನಾಡುತ್ತಿದ್ದೀರಿ ಎಂಬ ಸ್ಪಷ್ಟತೆ ನಿಮಗಿರಬೇಕಾಗುತ್ತೆ. ನಿಮ್ಮ ಆಳವಾದ ಜ್ಞಾನವೇ ನಿಮ್ಮ ಧ್ವನಿಯಾಗಲಿ. ಜಗತ್ತು ತಾನಾಗಿ ಆಗ ತಲೆಬಾಗಿ ಆಲಿಸುವಂತದ್ದನ್ನ ಕಾಣ್ತೀರಾ. ಇಂದು ಆರ್ಥಿಕವಾಗಿ ಧನಲಾಭ ಮತ್ತು ಅಭಿವೃದ್ಧಿಯ ಸಂಕೇತಗಳಿವೆ. ಹಳೆಯ ಹೂಡಿಕೆಗಳಿಂದ ಸಕಾರಾತ್ಮಕ ಪ್ರತಿಫಲ ಸಿಗಲಿದೆ. ಹಣ ವಿನಿಯೋಗಿಸುವಂತಹದ್ದು ಯಾವುದಕ್ಕಾಗಿ? ಧಾರ್ಮಿಕ ಕಾರ್ಯಗಳಿಗಾಗಿ ಅಥವಾ ಜ್ಞಾನಾರ್ಜನೆಗಾಗಿ. ಆದರೆ ಭಾವನಾತ್ಮಕವಾಗಿ ಯಾರಿಗಾದರೂ ಹಣದ ವಿಚಾರದಲ್ಲಿ ಜವಾಬ್ದಾರಿ ತೆಗೆದುಕೊಳ್ಳುವ ಮುನ್ನ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇನ್ನು ಉದ್ಯೋಗಿಗಳಿಗೆ ಅತ್ಯಂತ ಶ್ರೇಷ್ಠ ಹಾಗೂ ಫಲದಾಯಕವಾದಂತಹ ದಿನ. ನಿಮ್ಮ ರಾಶಾಧಿಪತಿ ಗುರುವಿನ ದಿನವಾಗಿರುವುದರಿಂದ ಕಚೇರಿಯಲ್ಲಿ ನಿಮ್ಮ ಸುದೀರ್ಘ ಅನುಭವ ಹಾಗೂ ಜ್ಞಾನಕ್ಕೆ ಸೂಕ್ತ ಗೌರವ ಮನ್ನಣೆ ದೊರೆಯುವಂತದ್ದು. ಮೇಲಾಧಿಕಾರಿಗಳು ಮಹತ್ವದ ಯೋಜನೆಗಳ ಜವಾಬ್ದಾರಿಗಳನ್ನ ನಿಮಗೊಪ್ಪಿಸಲಿದ್ದಾರೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಬಿಸಿನೆಸ್ ಆಫರ್ಗಳು ಅಥವಾ ಶಿಕ್ಷಣ ಹಾಗೂ ಸಮಾಲೋಚನಾ ರಂಗದಲ್ಲಿ ಧೂಪದ ಲಾಭವೂ ಕೂಡ ಕಂಡುಬರುವಂತಹದ್ದನ್ನ ಕಾಣ್ತೀರಾ. ಇನ್ನು ಕುಟುಂಬದಲ್ಲಿ ಮಂಗಳಕರ ಹಾಗೂ ನೆಮ್ಮದಿಯ ವಾತಾವರಣವನ್ನು ನೋಡುವಂತದ್ದು. ಮನೆಯ ಹಿರಿಯರು ಮತ್ತು ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುವಂತದ್ದು. ಸಂಗಾತಿಯೊಂದಿಗೆ ವೈಚಾರಿಕವಾಗಿ ಆಳವಾದ ಚರ್ಚೆಗಳು ಕೂಡ ನಡೆಯುವಂತದ್ದು. ನಿಮ್ಮ ಸಂಬಂಧ ಮತ್ತಷ್ಟು ಗಟ್ಟಿಯಾಗುವಂತದ್ದು. ಪ್ರೇಮಿಗಳಿಗೆ ಇಂದು ತಮ್ಮ ಪ್ರೀತಿಯನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಕುಟುಂಬದ ಒಪ್ಪಿಗೆ ಕೂಡ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಆರೋಗ್ಯವು ಸ್ಥಿರವಾಗಿರುವಂತದ್ದು. ಆದಾಗ್ಯೂ ಭಾವನಾತ್ಮಕ ಒತ್ತಡ ಹಾಗೂ ಅತಿಯಾದ ಚಿಂತನೆಯಿಂದಾಗಿ ದೈಹಿಕ ಆಯಾಸ ಹಾಗೂ ನಿದ್ರಾಹೀನತೆ ಕಾಣಿಸಿಕೊಳ್ಳಬಹುದು. ಇದು ಇಂದು ಪಾದದ ಆರೈಕೆ